ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ. ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ. ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ. ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ. ಹಾರ್ಮೋನುಗಳ ಬದಲಾವಣೆಗಳು ಮಾನವ ದೇಹದ ಕಾರ್ಯಚಟುವಟಿಕೆಗಳ ಅಂತರ್ಗತ ಭಾಗವಾಗಿದೆ. ಇದು ಪುರುಷರು ಮತ್ತು ಮಹಿಳೆಯರ ಮೇಲೆ ಆಳವಾದ ಪ್ರಭಾವವನ್ನು ಬೀರುತ್ತದೆ. ಹಾರ್ಮೋನ್ ಮಟ್ಟದಲ್ಲಿನ ಈ ಏರಿಳಿತಗಳು ಜೀವನದುದ್ದಕ್ಕೂ ಸ್ವಾಭಾವಿಕವಾಗಿ ಸಂಭವಿಸುತ್ತವೆ. ಪ್ರೌಢಾವಸ್ಥೆಯಿಂದ ಪ್ರಾರಂಭಿಸಿ ಮತ್ತು ಪ್ರೌಢಾವಸ್ಥೆಯಲ್ಲಿ ಮತ್ತು ನಂತರ ಮುಂದುವರಿಯುತ್ತದೆ. ಬೆಳವಣಿಗೆ, ಚಯಾಪಚಯ, ಸಂತಾನೋತ್ಪತ್ತಿ ಮತ್ತು ಮನಸ್ಥಿತಿ ಸೇರಿದಂತೆ ವಿವಿಧ ದೈಹಿಕ ಕಾರ್ಯಗಳನ್ನು ನಿಯಂತ್ರಿಸುವಲ್ಲಿ ಹಾರ್ಮೋನುಗಳು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ. ಮಹಿಳೆಯರಿಗೆ ಋತುಚಕ್ರದ ಸಮಯದಲ್ಲಿ ಹಾರ್ಮೋನುಗಳ ಬದಲಾವಣೆಯು ಹೆಚ್ಚು ಗಮನಾರ್ಹವಾಗಿದೆ. ಈಸ್ಟ್ರೋಜೆನ್ ಮತ್ತು ಪ್ರೊಜೆಸ್ಟರಾನ್ ಮಟ್ಟಗಳ ಏರಿಕೆ ಮತ್ತು ಕುಸಿತವು ಉಬ್ಬುವುದು, ಕಿರಿಕಿರಿ, ಆಯಾಸ ಮತ್ತು ಸ್ತನ ಮೃದುತ್ವದಂತಹ ರೋಗಲಕ್ಷಣಗಳಿಗೆ ಕಾರಣವಾಗಬಹುದು. ಈ ಹಾರ್ಮೋನುಗಳ ಬದಲಾವಣೆಗಳು ಭಾವನೆಗಳು ಮತ್ತು ಮಾನಸಿಕ ಯೋಗಕ್ಷೇಮದ ಮೇಲೆ ಪ್ರಭಾವ ಬೀರಬಹುದು. ಇದಲ್ಲದೆ ಹಾರ್ಮೋನುಗಳು ನಾಟಕೀಯವಾಗಿ ಏರಿಳಿತಗೊಂಡಾಗ ಗರ್ಭಾವಸ್ಥೆಯಲ್ಲಿ ಮತ್ತು ಋತುಬಂಧದ ಸಮಯದಲ್ಲಿ ಮಹಿಳೆಯರು ಹೆಚ್ಚು ಗಮನಾರ್ಹವಾದ ಹಾರ್ಮೋನ್ ಬದಲಾವಣೆಗಳನ್ನು ಅನುಭವಿಸುತ್ತಾರೆ. ಪುರುಷರು ತಮ್ಮ ಜೀವನದುದ್ದಕ್ಕೂ ಹಾರ್ಮೋನುಗಳ ಬದಲಾವಣೆಗಳಿಗೆ ಒಳಗಾಗುತ್ತಾರೆ. ಟೆಸ್ಟೋಸ್ಟೆರಾನ್ ಪ್ರಾಥಮಿಕ ಪುರುಷ ಲೈಂಗಿಕ ಹಾರ್ಮೋನ್ ಆಗಿದ್ದು, ಅದು ಸ್ನಾಯುವಿನ ದ್ರವ್ಯರಾಶಿ, ಮೂಳೆ ಸಾಂದ್ರತೆ, ಕಾಮಾಸಕ್ತಿ, ಮನಸ್ಥಿತಿ ಸ್ಥಿರತೆ ಮತ್ತು ಅರಿವಿನ ಕಾರ್ಯವನ್ನು ಸಹ ಪರಿಣಾಮ ಬೀರುತ್ತದೆ. ಹಾರ್ಮೋನುಗಳ ಬದಲಾವಣೆಗಳು ಜೀವನದ ಅನಿವಾರ್ಯ ಭಾಗವಾಗಿದೆ. ಪ್ರೌಢಾವಸ್ಥೆ, ಗರ್ಭಧಾರಣೆ ಮತ್ತು ಋತುಬಂಧದಂತಹ ವಿವಿಧ ಹಂತಗಳಲ್ಲಿ ಸಂಭವಿಸುತ್ತದೆ. ಈ ಬದಲಾವಣೆಗಳು ದೈಹಿಕ ಮತ್ತು ಭಾವನಾತ್ಮಕ ಯೋಗಕ್ಷೇಮದ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತವೆ. ಪ್ರೌಢಾವಸ್ಥೆಯಲ್ಲಿ ಹಾರ್ಮೋನುಗಳ ಏರಿಳಿತಗಳು ದ್ವಿತೀಯ ಲೈಂಗಿಕ ಗುಣಲಕ್ಷಣಗಳ ಬೆಳವಣಿಗೆಯನ್ನು ಪ್ರಚೋದಿಸುತ್ತದೆ ಮತ್ತು ಸಂತಾನೋತ್ಪತ್ತಿ ಆರೋಗ್ಯದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಈ ಹಂತದಲ್ಲಿ ಹಾರ್ಮೋನ್ಗಳ ಉಲ್ಬಣವು ಮೂಡ್ ಸ್ವಿಂಗ್ಗಳು, ಮೊಡವೆಗಳು ಮತ್ತು ಬೆಳವಣಿಗೆಯ ವೇಗಕ್ಕೆ ಕಾರಣವಾಗಬಹುದು. ಗರ್ಭಾವಸ್ಥೆಯು ನಾಟಕೀಯ ಹಾರ್ಮೋನ್ ಬದಲಾವಣೆಗಳಿಂದ ನಿರೂಪಿಸಲ್ಪಟ್ಟ ಮತ್ತೊಂದು ಅವಧಿಯಾಗಿದೆ. ಮಹಿಳೆಯ ದೇಹವು ಹೆರಿಗೆಗೆ ಸಿದ್ಧವಾಗುತ್ತಿದ್ದಂತೆ ಬೆಳೆಯುತ್ತಿರುವ ಭ್ರೂಣವನ್ನು ಬೆಂಬಲಿಸಲು ಹಾರ್ಮೋನ್ ಮಟ್ಟವು ಏರಿಳಿತಗೊಳ್ಳುತ್ತದೆ. ಭ್ರೂಣದ ಬೆಳವಣಿಗೆಯನ್ನು ಸುಲಭಗೊಳಿಸಲು ಮತ್ತು ಆರೋಗ್ಯಕರ ಗರ್ಭಧಾರಣೆಯನ್ನು ಕಾಪಾಡಿಕೊಳ್ಳಲು ಗರ್ಭಾವಸ್ಥೆಯಲ್ಲಿ ಈಸ್ಟ್ರೋಜೆನ್ ಮತ್ತು ಪ್ರೊಜೆಸ್ಟರಾನ್ ಮಟ್ಟಗಳು ಗಣನೀಯವಾಗಿ ಹೆಚ್ಚಾಗುತ್ತವೆ. ಈ ಹಾರ್ಮೋನಿನ ಬದಲಾವಣೆಗಳು ಬೆಳಗಿನ ಬೇನೆ, ಆಯಾಸ, ಮೂಡ್ ಸ್ವಿಂಗ್ಗಳು ಮತ್ತು ವಾಸನೆಗೆ ಹೆಚ್ಚಿದ ಸಂವೇದನೆಯಂತಹ ಸಾಮಾನ್ಯ ಲಕ್ಷಣಗಳಿಗೆ ಕಾರಣವಾಗಬಹುದು. ಋತುಬಂಧವು ಮಹಿಳೆಯ ಸಂತಾನೋತ್ಪತ್ತಿ ವರ್ಷಗಳ ಅಂತ್ಯವನ್ನು ಸೂಚಿಸುತ್ತದೆ ಮತ್ತು ತನ್ನದೇ ಆದ ಹಾರ್ಮೋನ್ ಏರಿಳಿತಗಳೊಂದಿಗೆ ಬರುತ್ತದೆ. ಪ್ರೌಢಾವಸ್ಥೆಯು ವ್ಯಕ್ತಿಯ ಜೀವನದಲ್ಲಿ ಒಂದು ಸಂಕೀರ್ಣ ಅವಧಿಯಾಗಿದ್ದು, ದೈಹಿಕ ಬೆಳವಣಿಗೆ ಮತ್ತು ಲೈಂಗಿಕ ಬೆಳವಣಿಗೆಯನ್ನು ಪ್ರಚೋದಿಸುವ ಗಮನಾರ್ಹವಾದ ಹಾರ್ಮೋನ್ ಬದಲಾವಣೆಗಳಿಂದ ಗುರುತಿಸಲಾಗಿದೆ. ಈ ಹಾರ್ಮೋನುಗಳ ಬದಲಾವಣೆಗಳು ಬಾಲ್ಯದಿಂದ ಪ್ರೌಢಾವಸ್ಥೆಗೆ ಗಮನಾರ್ಹವಾದ ರೂಪಾಂತರಕ್ಕೆ ಕಾರಣವಾಗಿವೆ. ಈ ಸಮಯದಲ್ಲಿ ಸಂತಾನೋತ್ಪತ್ತಿ ಪ್ರಬುದ್ಧತೆಗಾಗಿ ದೇಹವು ವಿವಿಧ ಮಾರ್ಪಾಡುಗಳಿಗೆ ಒಳಗಾಗುತ್ತದೆ. ಪ್ರೌಢಾವಸ್ಥೆಯ ಸಮಯದಲ್ಲಿ ಹಾರ್ಮೋನುಗಳ ಬದಲಾವಣೆಗಳನ್ನು ಪ್ರಾಥಮಿಕವಾಗಿ ಹೈಪೋಥಾಲಮಸ್ ನಿಯಂತ್ರಿಸುತ್ತದೆ. ಇದು ಗೊನಾಡೋಟ್ರೋಪಿನ್ನ ಬಿಡುಗಡೆ ಮಾಡುವ ಹಾರ್ಮೋನ್ ಗನರ್ ಅನ್ನು ಬಿಡುಗಡೆ ಮಾಡುವ ಮೆದುಳಿನ ಪ್ರದೇಶವಾಗಿದೆ. ಗನರ್ ನಂತರ ಪಿಟ್ಯೂಟರಿ ಗ್ರಂಥಿಯನ್ನು ಲ್ಯೂಟೈನೈಜಿಂಗ್ ಹಾರ್ಮೋನ್ ಲಹ ಮತ್ತು ಕೋಶಕ ಉತ್ತೇಜಿಸುವ ಹಾರ್ಮೋನ್ ಫಶ್ ಉತ್ಪಾದಿಸಲು ಉತ್ತೇಜಿಸುತ್ತದೆ. ಲೈಂಗಿಕ ಪಕ್ವತೆಯನ್ನು ಪ್ರಾರಂಭಿಸುವಲ್ಲಿ ಈ ಹಾರ್ಮೋನುಗಳು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ. ಹುಡುಗರಲ್ಲಿ ಟೆಸ್ಟೋಸ್ಟೆರಾನ್ ಅನ್ನು ಉತ್ಪಾದಿಸಲು ವೃಷಣಗಳನ್ನು ಪ್ರೇರೇಪಿಸುತ್ತದೆ. ಇದು ಹೆಚ್ಚಿದ ಸ್ನಾಯುವಿನ ದ್ರವ್ಯರಾಶಿ, ಮುಖದ ಕೂದಲಿನ ಬೆಳವಣಿಗೆ, ಧ್ವನಿಯ ಆಳವಾಗುವುದು ಮತ್ತು ಭುಜಗಳನ್ನು ವಿಸ್ತರಿಸುವಂತಹ ದ್ವಿತೀಯ ಲೈಂಗಿಕ ಗುಣಲಕ್ಷಣಗಳ ಬೆಳವಣಿಗೆಗೆ ಕಾರಣವಾಗುತ್ತದೆ. ಈಸ್ಟ್ರೋಜೆನ್ ಮತ್ತು ಪ್ರೊಜೆಸ್ಟರಾನ್ ಪ್ರಾಥಮಿಕ ಸ್ತ್ರೀ ಲೈಂಗಿಕ ಹಾರ್ಮೋನುಗಳು ಋತುಚಕ್ರದ ಉದ್ದಕ್ಕೂ ಗಮನಾರ್ಹ ಏರಿಳಿತಗಳಿಗೆ ಒಳಗಾಗುತ್ತವೆ. ಈ ಹಾರ್ಮೋನುಗಳ ಬದಲಾವಣೆಗಳು ಮಹಿಳೆಯ ದೇಹದಲ್ಲಿ ವಿವಿಧ ಶಾರೀರಿಕ ಪ್ರಕ್ರಿಯೆಗಳನ್ನು ನಿಯಂತ್ರಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ.
ಈಸ್ಟ್ರೋಜೆನ್ ಮತ್ತು ಪ್ರೊಜೆಸ್ಟರಾನ್ ಮಟ್ಟಗಳು ಹೇಗೆ ಏರಿಳಿತಗೊಳ್ಳುತ್ತವೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಮಹಿಳೆಯರ ಆರೋಗ್ಯದ ಒಳನೋಟಗಳನ್ನು ಒದಗಿಸುತ್ತದೆ ಮತ್ತು ಋತುಚಕ್ರದ ವಿವಿಧ ಹಂತಗಳಲ್ಲಿ ಅನುಭವಿಸಿದ ಕೆಲವು ರೋಗಲಕ್ಷಣಗಳನ್ನು ವಿವರಿಸಲು ಸಹಾಯ ಮಾಡುತ್ತದೆ. ಅಂಡೋತ್ಪತ್ತಿ ಮೊದಲು ಸಂಭವಿಸುವ ಫೋಲಿಕ್ಯುಲರ್ ಹಂತದಲ್ಲಿ ಈಸ್ಟ್ರೋಜೆನ್ ಮಟ್ಟವು ಕ್ರಮೇಣ ಹೆಚ್ಚಾಗುತ್ತದೆ. ಈಸ್ಟ್ರೋಜೆನ್ನಲ್ಲಿನ ಈ ಏರಿಕೆಯು ಗರ್ಭಾಶಯದ ಒಳಪದರದ ಎಂಡೋಮೆಟ್ರಿಯಂ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಮತ್ತು ಅಂಡಾಶಯಗಳಲ್ಲಿ ಒಂದರೊಳಗೆ ಮೊಟ್ಟೆಯ ಬೆಳವಣಿಗೆಯನ್ನು ಪ್ರಚೋದಿಸುತ್ತದೆ. ಈಸ್ಟ್ರೋಜೆನ್ ಉಲ್ಬಣಗೊಳ್ಳುವುದನ್ನು ಮುಂದುವರೆಸಿದಂತೆ ಇದು ಗರ್ಭಕಂಠದ ಲೋಳೆಯ ಉತ್ಪಾದನೆಯನ್ನು ಉತ್ತೇಜಿಸುತ್ತದೆ. ವೀರ್ಯವು ಸಂತಾನೋತ್ಪತ್ತಿ ಪ್ರದೇಶದ ಮೂಲಕ ಪ್ರಯಾಣಿಸಲು ಸುಲಭವಾಗುತ್ತದೆ. ಹೆಚ್ಚುವರಿಯಾಗಿ ಎತ್ತರದ ಈಸ್ಟ್ರೋಜೆನ್ ಮಟ್ಟಗಳು ಈ ಹಂತದಲ್ಲಿ ಶಕ್ತಿ ಮತ್ತು ಮನಸ್ಥಿತಿಯ ಹೆಚ್ಚಳಕ್ಕೆ ಕೊಡುಗೆ ನೀಡುತ್ತವೆ. ಈಸ್ಟ್ರೋಜೆನ್ ಮಟ್ಟದಲ್ಲಿನ ಕುಸಿತದಿಂದ ನಿರೂಪಿಸಲ್ಪಟ್ಟ ಋತುಬಂಧವು ಮಹಿಳೆಯ ಸಂತಾನೋತ್ಪತ್ತಿ ವರ್ಷಗಳ ಅಂತ್ಯವನ್ನು ಸೂಚಿಸುತ್ತದೆ. ಈ ಹಂತದಲ್ಲಿ ಹಾರ್ಮೋನುಗಳ ಬದಲಾವಣೆಗಳು ಮಹಿಳೆಯ ಒಟ್ಟಾರೆ ಯೋಗಕ್ಷೇಮದ ಮೇಲೆ ಗಮನಾರ್ಹವಾಗಿ ಪರಿಣಾಮ ಬೀರುವ ಹಲವಾರು ದೈಹಿಕ ಮತ್ತು ಭಾವನಾತ್ಮಕ ಲಕ್ಷಣಗಳಿಗೆ ಕಾರಣವಾಗಬಹುದು. ಬಿಸಿ ಹೊಳಪಿನ ರಾತ್ರಿ ಬೆವರುವಿಕೆ, ಮೂಡ್ ಬದಲಾವಣೆಗಳು ಮತ್ತು ನಿದ್ರಾಭಂಗಗಳು ಋತುಬಂಧ ಸಮಯದಲ್ಲಿ ಅನುಭವಿಸುವ ಕೆಲವು ಸಾಮಾನ್ಯ ಲಕ್ಷಣಗಳಾಗಿವೆ. ಈಸ್ಟ್ರೋಜೆನ್ ಮಟ್ಟದಲ್ಲಿನ ಇಳಿಕೆ ಸಂತಾನೋತ್ಪತ್ತಿ ವ್ಯವಸ್ಥೆಯ ಮೇಲೆ ಮಾತ್ರ ಪರಿಣಾಮ ಬೀರುವುದಿಲ್ಲ, ಆದರೆ ದೇಹದ ಇತರ ಭಾಗಗಳ ಮೇಲೆ ದೂರಗಾಮಿ ಪರಿಣಾಮಗಳನ್ನು ಬೀರುತ್ತದೆ. ಮೂಳೆ ಸಾಂದ್ರತೆಯನ್ನು ಕಾಪಾಡಿಕೊಳ್ಳುವಲ್ಲಿ ಈಸ್ಟ್ರೋಜೆನ್ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಮತ್ತು ಅದರ ಕುಸಿತವು ಆಸ್ಟಿಯೋಪೊರೋಸಿಸ್ ಮತ್ತು ಮುರಿತದ ಅಪಾಯವನ್ನು ಹೆಚ್ಚಿಸುತ್ತದೆ. ಹೆಚ್ಚುವರಿಯಾಗಿ ಋತುಬಂಧದ ಸಮಯದಲ್ಲಿ ಹಾರ್ಮೋನ್ ಬದಲಾವಣೆಗಳು ಹೃದಯ ರಕ್ತನಾಳದ ಕಾಯಿಲೆಗಳ ಅಪಾಯವನ್ನು ಹೆಚ್ಚಿಸುವ ಮೂಲಕ ಹೃದಯದ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಈ ಪರಿವರ್ತನೆಯ ಮೂಲಕ ಹೋಗುವ ಮಹಿಳೆಯರು ಈ ಸಂಭಾವ್ಯ ಆರೋಗ್ಯದ ಅಪಾಯಗಳ ಬಗ್ಗೆ ತಿಳಿದಿರುವುದು ಮತ್ತು ಅವರ ರೋಗಲಕ್ಷಣಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸೂಕ್ತವಾದ ವೈದ್ಯಕೀಯ ಸಲಹೆಯನ್ನು ಪಡೆಯುವುದು ಮುಖ್ಯವಾಗಿದೆ. ಪುರುಷರು ವಯಸ್ಸಾದಂತೆ ಅವರು ಹಾರ್ಮೋನುಗಳ ಬದಲಾವಣೆಗಳಿಗೆ ಒಳಗಾಗುತ್ತಾರೆ. ಇದನ್ನು ಸಾಮಾನ್ಯವಾಗಿ ಆಂಡ್ರೋಪಾಸ್ ಅಥವಾ ಪುರುಷ ಋತುಬಂಧ ಎಂದು ಕರೆಯಲಾಗುತ್ತದೆ. ಋತುಬಂಧ ಸಮಯದಲ್ಲಿ ಮಹಿಳೆಯರು ಈಸ್ಟ್ರೋಜೆನ್ ಕುಸಿತವನ್ನು ಅನುಭವಿಸುವಂತೆಯೇ ಪುರುಷರು ಟೆಸ್ಟೋಸ್ಟೆರಾನ್ ಮಟ್ಟದಲ್ಲಿ ಇಳಿಕೆಗೆ ಒಳಗಾಗುತ್ತಾರೆ. ಟೆಸ್ಟೋಸ್ಟೆರಾನ್ ಪ್ರಾಥಮಿಕ ಪುರುಷ ಲೈಂಗಿಕ ಹಾರ್ಮೋನ್ ಆಗಿದ್ದು, ಸ್ನಾಯುವಿನ ದ್ರವ್ಯರಾಶಿ, ಮೂಳೆ ಸಾಂದ್ರತೆ ಮತ್ತು ಲೈಂಗಿಕ ಡ್ರೈವ್ ಸೇರಿದಂತೆ ವಿವಿಧ ದೈಹಿಕ ಕಾರ್ಯಗಳನ್ನು ನಿರ್ವಹಿಸಲು ಕಾರಣವಾಗಿದೆ. ಆಂಡ್ರೋಪಾಸ್ ಸಮಯದಲ್ಲಿ ಅನೇಕ ಪುರುಷರು ಆಯಾಸ, ಕಡಿಮೆಯಾದ ಕಾಮಾಸಕ್ತಿ, ಕಿರಿಕಿರಿ ಮತ್ತು ಮೂಡ್ ಸ್ವಿಂಗ್ಗಳಂತಹ ರೋಗಲಕ್ಷಣಗಳನ್ನು ಅನುಭವಿಸಲು ಪ್ರಾರಂಭಿಸಬಹುದು. ಈ ರೋಗಲಕ್ಷಣಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ತೀವ್ರತೆಯಲ್ಲಿ ಬದಲಾಗಬಹುದು. ಕೆಲವು ಪುರುಷರು ತಮ್ಮ ಒಟ್ಟಾರೆ ಯೋಗಕ್ಷೇಮದಲ್ಲಿ ಯಾವುದೇ ತೀವ್ರವಾದ ಬದಲಾವಣೆಗಳನ್ನು ಗಮನಿಸದಿದ್ದರೂ, ಇತರರು ಗಮನಾರ್ಹವಾದ ದೈಹಿಕ ಮತ್ತು ಭಾವನಾತ್ಮಕ ಬದಲಾವಣೆಗಳೊಂದಿಗೆ ಹೋರಾಡಬಹುದು. ಪುರುಷರು ಈ ಹಾರ್ಮೋನುಗಳ ಬದಲಾವಣೆಗಳನ್ನು ವಯಸ್ಸಾದ ನೈಸರ್ಗಿಕ ಭಾಗವೆಂದು ಗುರುತಿಸುವುದು ಮತ್ತು ಅಗತ್ಯವಿದ್ದರೆ ಸೂಕ್ತವಾದ ವೈದ್ಯಕೀಯ ಮಾರ್ಗದರ್ಶನವನ್ನು ಪಡೆಯುವುದು ಮುಖ್ಯವಾಗಿದೆ. ವಯಸ್ಸಿನೊಂದಿಗೆ ಬದಲಾಗುತ್ತಿರುವ ಪುರುಷ ಹಾರ್ಮೋನುಗಳ ಪರಿಕಲ್ಪನೆಯನ್ನು ಅರ್ಥಮಾಡಿಕೊಳ್ಳುವುದು ಮಹಿಳೆಯರು ಮಾತ್ರ ಗಮನಾರ್ಹವಾದ ಹಾರ್ಮೋನುಗಳ ಬದಲಾವಣೆಗಳ ಮೂಲಕ ಹೋಗುತ್ತಾರೆ ಎಂಬ ತಪ್ಪು ಕಲ್ಪನೆಯನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ. ಪುರುಷರ ವಯಸ್ಸಾದಂತೆ ಅವರ ದೇಹವು ವಿವಿಧ ಹಾರ್ಮೋನುಗಳ ಬದಲಾವಣೆಗಳಿಗೆ ಒಳಗಾಗುತ್ತದೆ ಮತ್ತು ಟೆಸ್ಟೋಸ್ಟೆರಾನ್ ಮಟ್ಟದಲ್ಲಿ ಅತ್ಯಂತ ಮಹತ್ವದ ಬದಲಾವಣೆಗಳು ಸಂಭವಿಸುತ್ತವೆ. ಟೆಸ್ಟೋಸ್ಟೆರಾನ್ ಸ್ನಾಯುವಿನ ದ್ರವ್ಯರಾಶಿ, ಮೂಳೆ ಸಾಂದ್ರತೆ, ಸೆಕ್ಸ್ ಡ್ರೈವ್ ಮತ್ತು ಪುರುಷರಲ್ಲಿ ಒಟ್ಟಾರೆ ಶಕ್ತಿಯ ಮಟ್ಟವನ್ನು ಕಾಪಾಡಿಕೊಳ್ಳಲು ಪ್ರಮುಖ ಹಾರ್ಮೋನ್ ಆಗಿದೆ. ಆದಾಗ್ಯೂ ಟೆಸ್ಟೋಸ್ಟೆರಾನ್ ಮಟ್ಟಗಳು ಸಾಮಾನ್ಯವಾಗಿ 30 ವರ್ಷ ವಯಸ್ಸಿನ ನಂತರ ಕಡಿಮೆಯಾಗಲು ಪ್ರಾರಂಭಿಸುತ್ತವೆ ಎಂದು ಸಂಶೋಧನೆ ಸೂಚಿಸುತ್ತದೆ. ಟೆಸ್ಟೋಸ್ಟೆರಾನ್ ಉತ್ಪಾದನೆಯಲ್ಲಿನ ಈ ಕ್ರಮೇಣ ಇಳಿಕೆಯು ಪುರುಷರ ಆರೋಗ್ಯ ಮತ್ತು ಯೋಗಕ್ಷೇಮದ ಮೇಲೆ ಹಲವಾರು ಪರಿಣಾಮಗಳನ್ನು ಉಂಟುಮಾಡಬಹುದು. ಟೆಸ್ಟೋಸ್ಟೆರಾನ್ ಮಟ್ಟವನ್ನು ಕಡಿಮೆ ಮಾಡುವ ಪ್ರಕ್ರಿಯೆಯನ್ನು ಆಂಡ್ರೋಪಾಸ್ ಅಥವಾ ಪುರುಷ ಮೆನೋಪಾಸ್ ಎಂದು ಕರೆಯಲಾಗುತ್ತದೆ. ಮಹಿಳೆಯರ ಋತುಬಂಧದಂತೆ ಹಠಾತ್ ಅಥವಾ ತೀವ್ರವಾಗಿರದಿದ್ದರೂ, ಈ ಹಾರ್ಮೋನ್ ಬದಲಾವಣೆಯು ಇನ್ನೂ ಕೆಲವು ಪುರುಷರಿಗೆ ಗಮನಾರ್ಹ ಲಕ್ಷಣಗಳನ್ನು ತರಬಹುದು. ಸಾಮಾನ್ಯ ಚಿಹ್ನೆಗಳು ಕಡಿಮೆಯಾದ ಕಾಮಾಸಕ್ತಿ, ನಿಮಿರುವಿಕೆಯ ಅಪಸಾಮಾನ್ಯ ಕ್ರಿಯೆ, ಆಯಾಸ, ಕಡಿಮೆಯಾದ ಸ್ನಾಯುವಿನ ಶಕ್ತಿ ಮತ್ತು ದ್ರವ್ಯರಾಶಿ, ಹೆಚ್ಚಿದ ದೇಹದ ಕೊಬ್ಬಿನ ಶೇಖರಣೆ, ನಿರ್ದಿಷ್ಟವಾಗಿ ಸೊಂಟದ ಸುತ್ತಲೂ, ಮನಸ್ಥಿತಿ ಬದಲಾವಣೆಗಳು ಅಥವಾ ಕಿರಿಕಿರಿ ಮತ್ತು ಏಕಾಗ್ರತೆಯ ತೊಂದರೆ. ಹಾರ್ಮೋನಿನ ಬದಲಾವಣೆಗಳು ನಮ್ಮ ಮನಸ್ಥಿತಿಯ ಮೇಲೆ ಆಳವಾದ ಪ್ರಭಾವವನ್ನು ಬೀರಬಹುದು. ಸಾಮಾನ್ಯವಾಗಿ ಪ್ರೀ ಮೆನ್ಸ್ಟ್ರುವಲ್ ಸಿಂಡ್ರೋಮ್, ಥಮಸ್ ಅಥವಾ ಪ್ರಸವಾನಂತರದ ಖಿನ್ನತೆಯಂತಹ ಪರಿಸ್ಥಿತಿಗಳ ಬೆಳವಣಿಗೆಗೆ ಕಾರಣವಾಗುತ್ತದೆ.
ನಮ್ಮ ಭಾವನೆಗಳು ಸೇರಿದಂತೆ ವಿವಿಧ ದೈಹಿಕ ಕಾರ್ಯಗಳನ್ನು ನಿಯಂತ್ರಿಸುವಲ್ಲಿ ನಮ್ಮ ಹಾರ್ಮೋನುಗಳು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ. ಮುಟ್ಟಿನ ಅಥವಾ ಗರ್ಭಾವಸ್ಥೆಯಂತಹ ಕೆಲವು ಸಮಯಗಳಲ್ಲಿ ಹಾರ್ಮೋನ್ ಮಟ್ಟದಲ್ಲಿ ಗಮನಾರ್ಹ ಏರಿಳಿತಗಳು ಸಂಭವಿಸುತ್ತವೆ. ಇದು ನಮ್ಮ ಮೆದುಳಿನಲ್ಲಿರುವ ನರಪ್ರೇಕ್ಷಕಗಳ ಸೂಕ್ಷ್ಮ ಸಮತೋಲನವನ್ನು ಅಡ್ಡಿಪಡಿಸುತ್ತದೆ. ಪ್ರೀ ಮೆನ್ಸ್ಟ್ರುವಲ್ ಸಿಂಡ್ರೋಮ್ (PMS) ಒಂದು ಸಾಮಾನ್ಯ ಸ್ಥಿತಿಯಾಗಿದ್ದು, ಅವರ ಮುಟ್ಟಿನ ಅವಧಿಯ ಮೊದಲು ಅನೇಕ ಮಹಿಳೆಯರ ಮೇಲೆ ಪರಿಣಾಮ ಬೀರುತ್ತದೆ. ಇದು ಉಬ್ಬುವುದು, ಸ್ತನ ಮೃದುತ್ವ, ಕಿರಿಕಿರಿ ಮತ್ತು ಮೂಡ್ ಸ್ವಿಂಗ್ಗಳಂತಹ ದೈಹಿಕ ಮತ್ತು ಭಾವನಾತ್ಮಕ ಲಕ್ಷಣಗಳಿಂದ ನಿರೂಪಿಸಲ್ಪಟ್ಟಿದೆ. ಋತುಚಕ್ರದ ಸಮಯದಲ್ಲಿ ಸಂಭವಿಸುವ ಹಾರ್ಮೋನ್ ಬದಲಾವಣೆಗಳಿಂದಾಗಿ ಈ ರೋಗಲಕ್ಷಣಗಳು ವಿಶಿಷ್ಟವಾಗಿ ಸಂಭವಿಸುತ್ತವೆ. ಈ ಚಕ್ರದ ಉದ್ದಕ್ಕೂ ಈಸ್ಟ್ರೋಜೆನ್ ಮತ್ತು ಪ್ರೊಜೆಸ್ಟರಾನ್ ಮಟ್ಟಗಳು ಏರುತ್ತವೆ ಮತ್ತು ಬೀಳುತ್ತವೆ. ಇದು ನಮ್ಮ ಮೆದುಳಿನಲ್ಲಿರುವ ಸಿರೋಟೋನಿನ್ ಮಟ್ಟವನ್ನು ಪರಿಣಾಮ ಬೀರುತ್ತದೆ, ಮನಸ್ಥಿತಿಯನ್ನು ನಿಯಂತ್ರಿಸುವ ಜವಾಬ್ದಾರಿಯುತ ನರಪ್ರೇಕ್ಷಕ. ಹಾರ್ಮೋನುಗಳ ಬದಲಾವಣೆಗಳು ಗರ್ಭಾವಸ್ಥೆಯ ಅತ್ಯಗತ್ಯ ಭಾಗವಾಗಿದೆ. ಆರೋಗ್ಯಕರ ಗರ್ಭಧಾರಣೆಯ ಬೆಳವಣಿಗೆ ಮತ್ತು ನಿರ್ವಹಣೆಯನ್ನು ಬೆಂಬಲಿಸುವಲ್ಲಿ ಪ್ರೊಜೆಸ್ಟರಾನ್ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಪ್ರೊಜೆಸ್ಟರಾನ್ ಅಂಡಾಶಯದಿಂದ ಉತ್ಪತ್ತಿಯಾಗುವ ಹಾರ್ಮೋನ್ ಮತ್ತು ನಂತರ ಜರಾಯು. ಇದು ಫಲವತ್ತಾದ ಮೊಟ್ಟೆಯನ್ನು ಅಳವಡಿಸಲು ಗರ್ಭಾಶಯವನ್ನು ತಯಾರಿಸಲು ಸಹಾಯ ಮಾಡುತ್ತದೆ. ಪರಿಕಲ್ಪನೆಯು ಸಂಭವಿಸಿದ ತಕ್ಷಣ ಭ್ರೂಣದ ಬೆಳವಣಿಗೆಗೆ ಸೂಕ್ತವಾದ ವಾತಾವರಣವನ್ನು ಸೃಷ್ಟಿಸಲು ಪ್ರೊಜೆಸ್ಟರಾನ್ ಮಟ್ಟಗಳು ವೇಗವಾಗಿ ಏರಲು ಪ್ರಾರಂಭಿಸುತ್ತವೆ. ಗರ್ಭಾವಸ್ಥೆಯಲ್ಲಿ ಪ್ರೊಜೆಸ್ಟರಾನ್ ಹಲವಾರು ಪ್ರಮುಖ ಕಾರ್ಯಗಳನ್ನು ಹೊಂದಿದೆ. ಮೊದಲನೆಯದಾಗಿ, ಇದು ಅಕಾಲಿಕ ಹೆರಿಗೆಗೆ ಕಾರಣವಾಗುವ ಸಂಕೋಚನಗಳನ್ನು ತಡೆಗಟ್ಟಲು ಗರ್ಭಾಶಯದಲ್ಲಿನ ನಯವಾದ ಸ್ನಾಯುಗಳನ್ನು ಸಡಿಲಗೊಳಿಸುತ್ತದೆ. ಈ ಹಾರ್ಮೋನ್ ಗರ್ಭಾಶಯದ ಒಳಪದರದಲ್ಲಿ ರಕ್ತನಾಳಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಭ್ರೂಣದ ಅಳವಡಿಕೆ ಮತ್ತು ನಂತರದ ಬೆಳವಣಿಗೆಯನ್ನು ಬೆಂಬಲಿಸಲು ಸಾಕಷ್ಟು ರಕ್ತ ಪೂರೈಕೆಯನ್ನು ಖಾತ್ರಿಗೊಳಿಸುತ್ತದೆ. ಜೊತೆಗೆ ಪ್ರೊಜೆಸ್ಟರಾನ್ ಗರ್ಭಕಂಠದಲ್ಲಿ ದಪ್ಪ ಲೋಳೆಯ ಪ್ಲಗ್ ಅನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ. ಗರ್ಭಾಶಯದೊಳಗೆ ಪ್ರವೇಶಿಸುವ ಸೋಂಕುಗಳ ವಿರುದ್ಧ ರಕ್ಷಣಾತ್ಮಕ ತಡೆಗೋಡೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಗರ್ಭಾವಸ್ಥೆಯಲ್ಲಿ ಹಾರ್ಮೋನುಗಳ ಬದಲಾವಣೆಗಳು ಮಹಿಳೆಯ ದೇಹದ ಮೇಲೆ ಆಳವಾದ ಪ್ರಭಾವವನ್ನು ಬೀರಬಹುದು ಮತ್ತು ಆಂತರಿಕವಾಗಿ ಮಾತ್ರವಲ್ಲ. ಈ ಬದಲಾವಣೆಗಳು ಚರ್ಮದ ಬಣ್ಣ ಮತ್ತು ಕೂದಲಿನ ರಚನೆಯಲ್ಲಿನ ಬದಲಾವಣೆಗಳಂತಹ ದೈಹಿಕ ಬದಲಾವಣೆಗಳಲ್ಲಿ ಸಹ ಪ್ರಕಟವಾಗಬಹುದು. ಬೆಳೆಯುತ್ತಿರುವ ಭ್ರೂಣವನ್ನು ಪೋಷಿಸಲು ಮತ್ತು ಬೆಂಬಲಿಸಲು ದೇಹವು ಸಿದ್ಧವಾಗುತ್ತಿದ್ದಂತೆ ಹಾರ್ಮೋನುಗಳ ಏರಿಳಿತಗಳು ಮಹಿಳೆಯ ನೋಟದ ವಿವಿಧ ಅಂಶಗಳನ್ನು ಪರಿಣಾಮ ಬೀರುತ್ತವೆ. ಒಂದು ಸಾಮಾನ್ಯ ಸಮಸ್ಯೆಯೆಂದರೆ ಚರ್ಮದ ಬಣ್ಣ ಬದಲಾವಣೆ. ಇದು ಸಾಮಾನ್ಯವಾಗಿ ಮುಖದ ಮೇಲೆ ಕಪ್ಪು ತೇಪೆಗಳು ಅಥವಾ ಹೈಪರ್ಪಿಗ್ಮೆಂಟೇಷನ್ ಆಗಿ ಕಾಣಿಸಿಕೊಳ್ಳುತ್ತದೆ. ಇದನ್ನು ಮೆಲಸ್ಮಾ ಅಥವಾ ಗರ್ಭಧಾರಣೆಯ ಮುಖವಾಡ ಎಂದು ಕರೆಯಲಾಗುತ್ತದೆ. ಈ ಸ್ಥಿತಿಯು ಈಸ್ಟ್ರೋಜೆನ್ ಮತ್ತು ಪ್ರೊಜೆಸ್ಟರಾನ್ನಂತಹ ಹಾರ್ಮೋನುಗಳ ಹೆಚ್ಚಳದಿಂದ ಉಂಟಾಗುತ್ತದೆ. ಇದು ಹೆಚ್ಚುವರಿ ಮೆಲನಿನ್ ಉತ್ಪಾದನೆಯನ್ನು ಪ್ರಚೋದಿಸುತ್ತದೆ. ಪರಿಣಾಮವಾಗಿ ಸೂರ್ಯನ ಬೆಳಕಿಗೆ ಒಡ್ಡಿಕೊಂಡ ಪ್ರದೇಶಗಳು ಸಾಮಾನ್ಯಕ್ಕಿಂತ ಹೆಚ್ಚು ವರ್ಣದ್ರವ್ಯವನ್ನು ಹೊಂದಿರುತ್ತವೆ. ಹೆಚ್ಚುವರಿಯಾಗಿ, ಇದೇ ರೀತಿಯ ಹಾರ್ಮೋನ್ ಪ್ರಭಾವಗಳಿಂದಾಗಿ ಕೆಲವು ಮಹಿಳೆಯರು ತಮ್ಮ ಅಂಡರ್ ಆರ್ಮ್ಸ್ ಅಥವಾ ಒಳತೊಡೆಗಳು ಕಪ್ಪಾಗುವುದನ್ನು ಗಮನಿಸಬಹುದು. ಗರ್ಭಾವಸ್ಥೆಯಲ್ಲಿ ಕೂದಲಿನ ರಚನೆಯು ರೂಪಾಂತರಗಳಿಗೆ ಒಳಗಾಗಬಹುದು. ಥೈರಾಯ್ಡ್ ಹಾರ್ಮೋನ್ ಮಟ್ಟದಲ್ಲಿನ ಬದಲಾವಣೆಗಳು ಚಯಾಪಚಯ ಕ್ರಿಯೆಯ ಮೇಲೆ ಆಳವಾದ ಪ್ರಭಾವವನ್ನು ಬೀರಬಹುದು. ಇದು ತೂಕ ಹೆಚ್ಚಾಗಲು ಅಥವಾ ತೂಕ ನಷ್ಟಕ್ಕೆ ಕಾರಣವಾಗುತ್ತದೆ. ಕುತ್ತಿಗೆಯಲ್ಲಿರುವ ಥೈರಾಯ್ಡ್ ಗ್ರಂಥಿಯು ಚಯಾಪಚಯ ಸೇರಿದಂತೆ ವಿವಿಧ ದೈಹಿಕ ಕಾರ್ಯಗಳನ್ನು ನಿಯಂತ್ರಿಸುವ ಹಾರ್ಮೋನುಗಳನ್ನು ಉತ್ಪಾದಿಸಲು ಕಾರಣವಾಗಿದೆ. ಥೈರಾಯ್ಡ್ ಹಾರ್ಮೋನ್ ಮಟ್ಟಗಳು ಕಡಿಮೆಯಾದಾಗ ಹೈಪೋಥೈರಾಯ್ಡಿಸಮ್ ಎಂಬ ಸ್ಥಿತಿ, ದೇಹದ ಚಯಾಪಚಯವು ನಿಧಾನಗೊಳ್ಳುತ್ತದೆ. ಇದರರ್ಥ ಕಡಿಮೆ ಕ್ಯಾಲೋರಿಗಳನ್ನು ವಿಶ್ರಾಂತಿ ಸಮಯದಲ್ಲಿ ಸುಡಲಾಗುತ್ತದೆ. ಸಾಮಾನ್ಯ ಆಹಾರ ಸೇವನೆಯೊಂದಿಗೆ ತೂಕವನ್ನು ಸುಲಭಗೊಳಿಸುತ್ತದೆ. ವ್ಯತಿರಿಕ್ತವಾಗಿ, ಥೈರಾಯ್ಡ್ ಹಾರ್ಮೋನ್ ಮಟ್ಟಗಳು ಹೆಚ್ಚಾದಾಗ ಹೈಪರ್ ಥೈರಾಯ್ಡಿಸಮ್ ಎಂದು ಕರೆಯಲ್ಪಡುವ ಸ್ಥಿತಿ, ದೇಹದ ಚಯಾಪಚಯವು ವೇಗಗೊಳ್ಳುತ್ತದೆ. ಈ ಸ್ಥಿತಿಯಲ್ಲಿ ಹೆಚ್ಚಿನ ಕ್ಯಾಲೋರಿಗಳನ್ನು ವಿಶ್ರಾಂತಿ ಸಮಯದಲ್ಲಿ ಸುಡಲಾಗುತ್ತದೆ. ಇದು ಹೆಚ್ಚಿದ ಹಸಿವಿನ ಹೊರತಾಗಿಯೂ ಅನುದ್ದೇಶಿತ ತೂಕ ನಷ್ಟಕ್ಕೆ ಕಾರಣವಾಗಬಹುದು. ಈ ಹಾರ್ಮೋನಿನ ಬದಲಾವಣೆಗಳು ಆಟೋಇಮ್ಯೂನ್ ಕಾಯಿಲೆಗಳು, ಉದಾಹರಣೆಗೆ ಹಶಿಮೋಟೋಸ್ ಕಾಯಿಲೆ, ಅಯೋಡಿನ್ ಕೊರತೆ, ಕೆಲವು ಔಷಧಿಗಳು ಅಥವಾ ಥೈರಾಯ್ಡ್ ಗ್ರಂಥಿಯ ಅಸಹಜತೆಗಳಂತಹ ವಿವಿಧ ಅಂಶಗಳಿಂದ ಉಂಟಾಗಬಹುದು. ಹಾರ್ಮೋನಿನ ಬದಲಾವಣೆಗಳು ನಮ್ಮ ನಿದ್ರೆಯ ನಮೂನೆಗಳ ಮೇಲೆ ಹೆಚ್ಚು ಪರಿಣಾಮ ಬೀರಬಹುದು. ಇದರಿಂದ ನಮಗೆ ದಣಿವು ಮತ್ತು ದಣಿವು ಉಂಟಾಗಬಹುದು. ನಿದ್ರೆಯ ಮೇಲೆ ಪ್ರಭಾವ ಬೀರುವ ಒಂದು ಪ್ರಮುಖ ಹಾರ್ಮೋನ್ ಬದಲಾವಣೆಯು ಮೆಲಟೋನಿನ್ ಮಟ್ಟದಲ್ಲಿನ ಏರಿಳಿತವಾಗಿದೆ. ಇದು ನಮ್ಮ ದೇಹದ ಆಂತರಿಕ ಗಡಿಯಾರವನ್ನು ನಿಯಂತ್ರಿಸುವ ಹಾರ್ಮೋನ್ ಆಗಿದೆ.
ಮೆಲಟೋನಿನ್ ಉತ್ಪಾದನೆಯು ಸಾಮಾನ್ಯವಾಗಿ ಸಂಜೆ ಹೊರಗೆ ಕತ್ತಲೆಯಾದಾಗ ಹೆಚ್ಚಾಗುತ್ತದೆ. ಇದು ಗಾಳಿ ಮತ್ತು ನಿದ್ರೆಗೆ ತಯಾರಿ ಮಾಡುವ ಸಮಯ ಎಂದು ನಮ್ಮ ದೇಹಗಳಿಗೆ ಸಂಕೇತಿಸುತ್ತದೆ. ಆದಾಗ್ಯೂ ಪ್ರೌಢಾವಸ್ಥೆ ಅಥವಾ ಋತುಬಂಧದಂತಹ ಜೀವನದ ಕೆಲವು ಹಂತಗಳಲ್ಲಿ ಹಾರ್ಮೋನುಗಳ ಬದಲಾವಣೆಗಳು ಈ ನೈಸರ್ಗಿಕ ಲಯವನ್ನು ಅಡ್ಡಿಪಡಿಸಬಹುದು. ಉದಾಹರಣೆಗೆ, ಪ್ರೌಢಾವಸ್ಥೆಯ ಮೂಲಕ ಹಾದುಹೋಗುವ ಹದಿಹರೆಯದವರು ಸಾಮಾನ್ಯವಾಗಿ ಮೆಲಟೋನಿನ್ ಬಿಡುಗಡೆಯಲ್ಲಿ ವಿಳಂಬವನ್ನು ಅನುಭವಿಸುತ್ತಾರೆ. ಇದರಿಂದಾಗಿ ಅವರು ಬೇಗನೆ ನಿದ್ರಿಸುವುದು ಮತ್ತು ಉಲ್ಲಾಸದಿಂದ ಎಚ್ಚರಗೊಳ್ಳುವುದು ಕಷ್ಟವಾಗುತ್ತದೆ. ಮೆಲಟೋನಿನ್ ಜೊತೆಗೆ ಕಾರ್ಟಿಸೋಲ್ನಂತಹ ಇತರ ಹಾರ್ಮೋನುಗಳು ನಮ್ಮ ನಿದ್ರೆಯ ಮಾದರಿಯ ಮೇಲೆ ಪರಿಣಾಮ ಬೀರಬಹುದು. ಕಾರ್ಟಿಸೋಲ್ ಅನ್ನು ಸಾಮಾನ್ಯವಾಗಿ ಒತ್ತಡದ ಹಾರ್ಮೋನ್ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಇದು ಆತಂಕ ಅಥವಾ ಒತ್ತಡದ ಸಮಯದಲ್ಲಿ ಹೆಚ್ಚಾಗುತ್ತದೆ. ಒತ್ತಡದ ಹಾರ್ಮೋನ್ ಕಾರ್ಟಿಸೋಲ್ನ ಹೆಚ್ಚಿದ ಮಟ್ಟವು ಆತಂಕ ಮತ್ತು ಇತರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಹಾರ್ಮೋನುಗಳ ಬದಲಾವಣೆಗಳು ಜೀವನದ ನೈಸರ್ಗಿಕ ಭಾಗವಾಗಿದೆ. ಆದರೆ ಕಾರ್ಟಿಸೋಲ್ ಮಟ್ಟವು ಅಸಮತೋಲನಗೊಂಡಾಗ ಅದು ನಮ್ಮ ಮಾನಸಿಕ ಮತ್ತು ದೈಹಿಕ ಯೋಗಕ್ಷೇಮದ ಮೇಲೆ ಹಾನಿಕಾರಕ ಪರಿಣಾಮಗಳನ್ನು ಉಂಟುಮಾಡಬಹುದು. ಕಾರ್ಟಿಸೋಲ್ ಒತ್ತಡಕ್ಕೆ ಪ್ರತಿಕ್ರಿಯೆಯಾಗಿ ಮೂತ್ರಜನಕಾಂಗದ ಗ್ರಂಥಿಗಳಿಂದ ಬಿಡುಗಡೆಯಾಗುತ್ತದೆ. ದೇಹದ ಹೋರಾಟ ಅಥವಾ ಹಾರಾಟದ ಪ್ರತಿಕ್ರಿಯೆಯನ್ನು ಪ್ರಚೋದಿಸುತ್ತದೆ. ಆದಾಗ್ಯೂ ದೀರ್ಘಕಾಲದ ಒತ್ತಡ ಮತ್ತು ಹೆಚ್ಚಿನ ಕಾರ್ಟಿಸೋಲ್ ಮಟ್ಟಗಳಿಗೆ ದೀರ್ಘಕಾಲದವರೆಗೆ ಒಡ್ಡಿಕೊಳ್ಳುವುದು ಗಮನಾರ್ಹ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಅತಿಯಾದ ಕಾರ್ಟಿಸೋಲ್ ಉತ್ಪಾದನೆಯು ಆತಂಕದ ಅಸ್ವಸ್ಥತೆಗಳಿಗೆ ಸಂಬಂಧಿಸಿದೆ. ದೀರ್ಘಕಾಲದವರೆಗೆ ಕಾರ್ಟಿಸೋಲ್ ಮಟ್ಟಗಳು ಹೆಚ್ಚಾದಾಗ ಇದು ಮನಸ್ಥಿತಿ ಮತ್ತು ಭಾವನೆಗಳನ್ನು ನಿಯಂತ್ರಿಸುವ ಜವಾಬ್ದಾರಿಯುತ ಮೆದುಳಿನ ನರಪ್ರೇಕ್ಷಕಗಳೊಂದಿಗೆ ಹಸ್ತಕ್ಷೇಪ ಮಾಡಬಹುದು. ಈ ಅಡೆತಡೆಯು ಸಾಮಾನ್ಯವಾಗಿ ಹೆಚ್ಚಿದ ಆತಂಕದ ಮಟ್ಟವನ್ನು ಅನುಭವಿಸುತ್ತಿರುವ ವ್ಯಕ್ತಿಗಳಲ್ಲಿ ಅಶಾಂತಿ, ಚಡಪಡಿಕೆ ಅಥವಾ ಪ್ಯಾನಿಕ್ ಅಟ್ಯಾಕ್ಗಳ ಹೆಚ್ಚಿದ ಭಾವನೆಗಳಾಗಿ ಪ್ರಕಟವಾಗುತ್ತದೆ. ಇದಲ್ಲದೆ ಹೆಚ್ಚಿನ ಕಾರ್ಟಿಸೋಲ್ಗೆ ದೀರ್ಘಾವಧಿಯ ಮಾನ್ಯತೆ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ದುರ್ಬಲಗೊಳಿಸುತ್ತದೆ ಮತ್ತು ಅನಾರೋಗ್ಯಕ್ಕೆ ಒಳಗಾಗುವಿಕೆಯನ್ನು ಹೆಚ್ಚಿಸುತ್ತದೆ. ಹದಿಹರೆಯದ ಸಮಯದಲ್ಲಿ ಹಾರ್ಮೋನುಗಳ ಬದಲಾವಣೆಗಳು ಬೆಳವಣಿಗೆ ಮತ್ತು ಬೆಳವಣಿಗೆಯ ಪ್ರಕ್ರಿಯೆಯಲ್ಲಿ ನಿರ್ವಿವಾದವಾಗಿ ಪ್ರಮುಖವಾಗಿವೆ. ಈ ನಿರ್ಣಾಯಕ ಹಂತವು ಹಾರ್ಮೋನ್ ಉತ್ಪಾದನೆಯ ಉಲ್ಬಣದಿಂದ ನಿರೂಪಿಸಲ್ಪಟ್ಟಿದೆ. ಇದು ವಿವಿಧ ದೈಹಿಕ ಮತ್ತು ಮಾನಸಿಕ ರೂಪಾಂತರಗಳನ್ನು ಪ್ರಚೋದಿಸುತ್ತದೆ. ಅಂತಃಸ್ರಾವಕ ವ್ಯವಸ್ಥೆಯು ಈಸ್ಟ್ರೋಜೆನ್, ಪ್ರೊಜೆಸ್ಟರಾನ್, ಟೆಸ್ಟೋಸ್ಟೆರಾನ್ ಮತ್ತು ಬೆಳವಣಿಗೆಯ ಹಾರ್ಮೋನ್ಗಳಂತಹ ಹಾರ್ಮೋನುಗಳನ್ನು ಬಿಡುಗಡೆ ಮಾಡಲು ದಣಿವರಿಯಿಲ್ಲದೆ ಕೆಲಸ ಮಾಡುತ್ತದೆ. ಅದು ವ್ಯಕ್ತಿಯ ದೇಹ ಮತ್ತು ಮನಸ್ಸನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಪ್ರೌಢಾವಸ್ಥೆಯ ಪ್ರಾರಂಭವು ಹುಡುಗರು ಮತ್ತು ಹುಡುಗಿಯರಲ್ಲಿ ಗಮನಾರ್ಹವಾದ ಹಾರ್ಮೋನ್ ಬದಲಾವಣೆಗಳನ್ನು ತರುತ್ತದೆ. ಹುಡುಗಿಯರಲ್ಲಿ ಅಂಡಾಶಯಗಳು ಈಸ್ಟ್ರೋಜೆನ್ ಮತ್ತು ಪ್ರೊಜೆಸ್ಟರಾನ್ ಅನ್ನು ಉತ್ಪಾದಿಸಲು ಪ್ರಾರಂಭಿಸುತ್ತವೆ. ಇದು ಸ್ತನ ಬೆಳವಣಿಗೆಗೆ ಕಾರಣವಾಗುತ್ತದೆ, ಸೊಂಟವನ್ನು ಹಿಗ್ಗಿಸುತ್ತದೆ ಮತ್ತು ಮುಟ್ಟಿನ ಆಕ್ರಮಣಕ್ಕೆ ಕಾರಣವಾಗುತ್ತದೆ. ಏತನ್ಮಧ್ಯೆ ಹುಡುಗರು ವೃಷಣಗಳಿಂದ ಉತ್ಪತ್ತಿಯಾಗುವ ಟೆಸ್ಟೋಸ್ಟೆರಾನ್ ಮಟ್ಟದಲ್ಲಿ ಹೆಚ್ಚಳವನ್ನು ಅನುಭವಿಸುತ್ತಾರೆ. ಇದರ ಪರಿಣಾಮವಾಗಿ ಮುಖದ ಕೂದಲಿನ ಬೆಳವಣಿಗೆ, ಧ್ವನಿ ಪಿಚ್ ಆಳವಾಗುವುದು ಮತ್ತು ಸ್ನಾಯುವಿನ ಬೆಳವಣಿಗೆ. ಈ ಹಾರ್ಮೋನಿನ ಏರಿಳಿತಗಳು ಲೈಂಗಿಕ ಪಕ್ವತೆಯ ಪ್ರಕ್ರಿಯೆಯನ್ನು ನಡೆಸುತ್ತವೆ ಮತ್ತು ಭಾವನಾತ್ಮಕ ಯೋಗಕ್ಷೇಮದ ಮೇಲೆ ಪ್ರಭಾವ ಬೀರುತ್ತವೆ. ಹಾರ್ಮೋನಿನ ಬದಲಾವಣೆಗಳು ನಮ್ಮ ಚರ್ಮದ ಆರೋಗ್ಯದ ಮೇಲೆ ಗಮನಾರ್ಹ ಪರಿಣಾಮ ಬೀರಬಹುದು. ಸಾಮಾನ್ಯವಾಗಿ ಮೊಡವೆ ಅಥವಾ ರೊಸಾಸಿಯಂತಹ ತ್ರಾಸದಾಯಕ ಪರಿಸ್ಥಿತಿಗಳ ಬೆಳವಣಿಗೆಗೆ ಕಾರಣವಾಗುತ್ತದೆ. ಪ್ರೌಢಾವಸ್ಥೆ, ಗರ್ಭಾವಸ್ಥೆ, ಮುಟ್ಟಿನ ಮತ್ತು ಋತುಬಂಧದಂತಹ ವಿವಿಧ ಕಾರಣಗಳಿಂದ ಈ ಬದಲಾವಣೆಗಳು ಸಂಭವಿಸಬಹುದು. ಈ ಅವಧಿಗಳಲ್ಲಿ ಹಾರ್ಮೋನ್ ಅಸಮತೋಲನವು ಮೇದೋಗ್ರಂಥಿಗಳ ಸ್ರಾವ ಉತ್ಪಾದನೆಯಲ್ಲಿ ಹೆಚ್ಚಳಕ್ಕೆ ಕಾರಣವಾಗಬಹುದು, ರಂಧ್ರಗಳನ್ನು ಮುಚ್ಚಿಹಾಕುತ್ತದೆ ಮತ್ತು ಮೊಡವೆ ಒಡೆಯುವಿಕೆಗೆ ಕಾರಣವಾಗುತ್ತದೆ. ಹೆಚ್ಚುವರಿಯಾಗಿ ಏರಿಳಿತದ ಹಾರ್ಮೋನ್ ಮಟ್ಟಗಳು ಮುಖದ ರಕ್ತನಾಳಗಳಲ್ಲಿ ಉರಿಯೂತವನ್ನು ಉಂಟುಮಾಡಬಹುದು. ಇದು ರೊಸಾಸಿಯಾಕ್ಕೆ ಕಾರಣವಾಗುತ್ತದೆ. ಈ ದೀರ್ಘಕಾಲದ ಚರ್ಮದ ಸ್ಥಿತಿಯು ಕೆಂಪು, ಗೋಚರ ರಕ್ತನಾಳಗಳು ಮತ್ತು ಕೆಲವೊಮ್ಮೆ ಪಪೂಲ್ಗಳು ಅಥವಾ ಪಸ್ಟಲ್ಗಳಿಂದ ಕೂಡಿದೆ. ಗರ್ಭಾವಸ್ಥೆಯಲ್ಲಿ ಅಥವಾ ಋತುಬಂಧದ ಸಮಯದಲ್ಲಿ ಹಾರ್ಮೋನುಗಳ ಬದಲಾವಣೆಗಳು ವಿಶೇಷವಾಗಿ ರೊಸಾಸಿಯ ರೋಗಲಕ್ಷಣಗಳನ್ನು ಉಲ್ಬಣಗೊಳಿಸುತ್ತವೆ. ಈ ಪರಿಸ್ಥಿತಿಗಳ ಪರಿಣಾಮಕಾರಿ ನಿರ್ವಹಣೆ ಮತ್ತು ಚಿಕಿತ್ಸೆಗಾಗಿ ಹಾರ್ಮೋನುಗಳು ನಮ್ಮ ಚರ್ಮದ ಮೇಲೆ ಹೇಗೆ ಪ್ರಭಾವ ಬೀರುತ್ತವೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ. ಹಾರ್ಮೋನಿನ ಬದಲಾವಣೆಗಳು ಹಸಿವು ಮತ್ತು ಪೂರ್ಣತೆಯ ಭಾವನೆಗಳ ಮೇಲೆ ಆಳವಾದ ಪ್ರಭಾವವನ್ನು ಬೀರಬಹುದು. ಇದು ಪ್ರತಿಯಾಗಿ ತೂಕದ ಏರಿಳಿತಗಳಿಗೆ ಕಾರಣವಾಗಬಹುದು. ನಮ್ಮ ದೇಹದ ಹಾರ್ಮೋನುಗಳು ಹಸಿವು ಮತ್ತು ಅತ್ಯಧಿಕ ಸಂಕೇತಗಳನ್ನು ನಿಯಂತ್ರಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ. ಇದು ಸ್ಥಿರವಾದ ತೂಕವನ್ನು ಕಾಪಾಡಿಕೊಳ್ಳಲು ಸವಾಲು ಮಾಡುತ್ತದೆ.
ಒಳಗೊಂಡಿರುವ ಪ್ರಮುಖ ಹಾರ್ಮೋನುಗಳು ಲೆಪ್ಟಿನ್ ಆಗಿದೆ. ಇದನ್ನು ಸಾಮಾನ್ಯವಾಗಿ ಅತ್ಯಧಿಕ ಹಾರ್ಮೋನ್ ಎಂದು ಕರೆಯಲಾಗುತ್ತದೆ. ಲೆಪ್ಟಿನ್ ಕೊಬ್ಬಿನ ಕೋಶಗಳಿಂದ ಉತ್ಪತ್ತಿಯಾಗುತ್ತದೆ ಮತ್ತು ನಾವು ತುಂಬಿದ್ದೇವೆ ಎಂದು ಮೆದುಳಿಗೆ ಸಂಕೇತವಾಗಿ ಕಾರ್ಯನಿರ್ವಹಿಸುತ್ತದೆ. ಆದಾಗ್ಯೂ ಹಾರ್ಮೋನುಗಳ ಅಸಮತೋಲನ ಅಥವಾ ಲೆಪ್ಟಿನ್ಗೆ ಪ್ರತಿರೋಧವು ಈ ಸಂವಹನವನ್ನು ಅಡ್ಡಿಪಡಿಸಬಹುದು. ಇದು ಅತಿಯಾಗಿ ತಿನ್ನುವುದು ಮತ್ತು ತೂಕ ಹೆಚ್ಚಾಗಲು ಕಾರಣವಾಗುತ್ತದೆ. ಹಸಿವಿನ ಮೇಲೆ ಪ್ರಭಾವ ಬೀರುವ ಮತ್ತೊಂದು ಹಾರ್ಮೋನ್ ಗ್ರೆಲಿನ್. ಇದನ್ನು ಹಸಿವಿನ ಹಾರ್ಮೋನ್ ಎಂದು ಕರೆಯಲಾಗುತ್ತದೆ. ಗ್ರೆಲಿನ್ ಪ್ರಾಥಮಿಕವಾಗಿ ಹೊಟ್ಟೆಯಲ್ಲಿ ಉತ್ಪತ್ತಿಯಾಗುತ್ತದೆ ಮತ್ತು ಮಟ್ಟಗಳು ಹೆಚ್ಚಾದಾಗ ಹಸಿವನ್ನು ಪ್ರಚೋದಿಸುತ್ತದೆ. ಹಾರ್ಮೋನಿನ ಬದಲಾವಣೆಗಳು ಗ್ರೆಲಿನ್ ಉತ್ಪಾದನೆಯ ಮೇಲೆ ಪರಿಣಾಮ ಬೀರಬಹುದು. ಇದು ಸಾಮಾನ್ಯಕ್ಕಿಂತ ಹಸಿದ ಭಾವನೆಯನ್ನು ಉಂಟುಮಾಡುತ್ತದೆ. ಹಾರ್ಮೋನುಗಳ ಬದಲಾವಣೆಗಳು ಮಾನವ ದೇಹದಲ್ಲಿನ ವಿವಿಧ ಶಾರೀರಿಕ ಮತ್ತು ಮಾನಸಿಕ ಪ್ರಕ್ರಿಯೆಗಳೊಂದಿಗೆ ದೀರ್ಘಕಾಲ ಸಂಬಂಧಿಸಿವೆ. ಆದಾಗ್ಯೂ ಇತ್ತೀಚಿನ ಸಂಶೋಧನೆಯು ಈ ಹಾರ್ಮೋನಿನ ಏರಿಳಿತಗಳು ಕೆಲವು ವ್ಯಕ್ತಿಗಳಲ್ಲಿ ಮೈಗ್ರೇನ್ ಅನ್ನು ಪ್ರಚೋದಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಎಂದು ಸೂಚಿಸುತ್ತದೆ. ಮೈಗ್ರೇನ್ ಒಂದು ದುರ್ಬಲಗೊಳಿಸುವ ನರವೈಜ್ಞಾನಿಕ ಅಸ್ವಸ್ಥತೆಯಾಗಿದ್ದು, ತೀವ್ರ ತಲೆನೋವುಗಳಿಂದ ನಿರೂಪಿಸಲ್ಪಟ್ಟಿದೆ. ಆಗಾಗ್ಗೆ ವಾಕರಿಕೆ, ಬೆಳಕು ಮತ್ತು ಧ್ವನಿಗೆ ಸೂಕ್ಷ್ಮತೆ ಮತ್ತು ದೃಷ್ಟಿ ಅಡಚಣೆಗಳಂತಹ ರೋಗಲಕ್ಷಣಗಳೊಂದಿಗೆ ಇರುತ್ತದೆ. ಮೈಗ್ರೇನ್ ದಾಳಿಯಲ್ಲಿ ಪ್ರಮುಖವಾದ ಹಾರ್ಮೋನ್ಗಳಲ್ಲಿ ಒಂದು ಈಸ್ಟ್ರೋಜೆನ್ ಆಗಿದೆ. ಮುಟ್ಟಿನ ಸಮಯದಲ್ಲಿ ಅಥವಾ ಗರ್ಭಾವಸ್ಥೆಯಲ್ಲಿ ಸಂಭವಿಸುವಂತಹ ಈಸ್ಟ್ರೋಜೆನ್ ಮಟ್ಟದಲ್ಲಿನ ಏರಿಳಿತಗಳು ಮೈಗ್ರೇನ್ಗೆ ಒಳಗಾಗುವ ಸಾಧ್ಯತೆಯನ್ನು ಹೆಚ್ಚಿಸುತ್ತವೆ ಎಂದು ತೋರಿಸಲಾಗಿದೆ. ಮುಟ್ಟಿನ ಮೈಗ್ರೇನ್ಗಳನ್ನು ಅನುಭವಿಸುವ ಅನೇಕ ಮಹಿಳೆಯರಿಗೆ ಈ ದುರ್ಬಲಗೊಳಿಸುವ ತಲೆನೋವು ಅವರ ಮಾಸಿಕ ಚಕ್ರದೊಂದಿಗೆ ಹೊಂದಿಕೆಯಾಗುತ್ತದೆ. ಅಂತೆಯೇ ಗರ್ಭಾವಸ್ಥೆಯಲ್ಲಿ ಹಾರ್ಮೋನುಗಳ ಬದಲಾವಣೆಗಳು ಮೈಗ್ರೇನ್ ಅನ್ನು ನಿವಾರಿಸಬಹುದು ಅಥವಾ ಉಲ್ಬಣಗೊಳಿಸಬಹುದು. ಹಾರ್ಮೋನ್ ಬದಲಾವಣೆಗಳು ಮತ್ತು ಮೈಗ್ರೇನ್ ದಾಳಿಯ ನಡುವಿನ ಸಂಕೀರ್ಣವಾದ ಸಂಬಂಧವನ್ನು ಅರ್ಥಮಾಡಿಕೊಳ್ಳುವುದು ಈ ಸ್ಥಿತಿಗೆ ಹೆಚ್ಚು ಪರಿಣಾಮಕಾರಿ ನಿರ್ವಹಣಾ ತಂತ್ರಗಳಿಗೆ ಕಾರಣವಾಗಬಹುದು. ಹಾರ್ಮೋನುಗಳ ಬದಲಾವಣೆಗಳು ಜೀವನದ ನೈಸರ್ಗಿಕ ಭಾಗವಾಗಿದೆ. ಪ್ರೌಢಾವಸ್ಥೆಯಲ್ಲಿ, ಗರ್ಭಾವಸ್ಥೆಯಲ್ಲಿ ಮತ್ತು ಋತುಬಂಧದ ಸಮಯದಲ್ಲಿ ಸಂಭವಿಸುತ್ತದೆ. ಈ ಬದಲಾವಣೆಗಳು ನಮ್ಮ ದೇಹಗಳ ಸರಿಯಾದ ಕಾರ್ಯನಿರ್ವಹಣೆಗೆ ಅಗತ್ಯವಾದರೂ ಅವು ಕೆಲವು ಋಣಾತ್ಮಕ ಪರಿಣಾಮಗಳನ್ನು ಉಂಟುಮಾಡಬಹುದು. ಅಂತಹ ಒಂದು ಪರಿಣಾಮವೆಂದರೆ ಮೂಳೆ ಸಾಂದ್ರತೆಯಲ್ಲಿನ ಇಳಿಕೆ. ಇದು ಆಸ್ಟಿಯೋಪೊರೋಸಿಸ್ ಬೆಳವಣಿಗೆಯ ಅಪಾಯವನ್ನು ಹೆಚ್ಚಿಸುತ್ತದೆ. ಪ್ರೌಢಾವಸ್ಥೆಯಲ್ಲಿ ಹಾರ್ಮೋನ್ ಬದಲಾವಣೆಗಳು ಹದಿಹರೆಯದವರಲ್ಲಿ ತ್ವರಿತ ಬೆಳವಣಿಗೆ ಮತ್ತು ಬೆಳವಣಿಗೆಗೆ ಕಾರಣವಾಗುತ್ತವೆ. ಆದಾಗ್ಯೂ ಈ ಬದಲಾವಣೆಗಳು ಮೂಳೆಯ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಹೊಸ ಮೂಳೆ ಕೋಶಗಳ ಉತ್ಪಾದನೆಯನ್ನು ಉತ್ತೇಜಿಸುವ ಮೂಲಕ ಮೂಳೆ ನಷ್ಟವನ್ನು ತಡೆಗಟ್ಟುವಲ್ಲಿ ಈಸ್ಟ್ರೋಜೆನ್ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಋತುಬಂಧದ ಸಮಯದಲ್ಲಿ ಈಸ್ಟ್ರೋಜೆನ್ ಮಟ್ಟವು ಕಡಿಮೆಯಾದಾಗ ಅಥವಾ ಇತರ ಹಾರ್ಮೋನುಗಳ ಅಸಮತೋಲನ ಸಂಭವಿಸಿದಾಗ ಈ ಸಮತೋಲನವು ಅಡ್ಡಿಪಡಿಸುತ್ತದೆ ಮತ್ತು ಮೂಳೆ ನಷ್ಟವನ್ನು ವೇಗಗೊಳಿಸುತ್ತದೆ. ಗರ್ಭಾವಸ್ಥೆಯು ಹಾರ್ಮೋನ್ ಬದಲಾವಣೆಗಳು ವೇಗವರ್ಧಿತ ದರದಲ್ಲಿ ಸಂಭವಿಸುವ ಮತ್ತೊಂದು ಹಂತವಾಗಿದೆ. ಗರ್ಭಾವಸ್ಥೆಯಲ್ಲಿ ಪ್ರೊಜೆಸ್ಟರಾನ್ ಮತ್ತು ರಿಲ್ಯಾಕ್ಸಿನ್ನಂತಹ ಹಾರ್ಮೋನುಗಳು ಅಸ್ಥಿರಜ್ಜುಗಳನ್ನು ಮೃದುಗೊಳಿಸುವ ಮತ್ತು ಸ್ನಾಯುಗಳನ್ನು ವಿಶ್ರಾಂತಿ ಮಾಡುವ ಮೂಲಕ ಹೆರಿಗೆಗೆ ಸ್ತ್ರೀ ದೇಹವನ್ನು ತಯಾರಿಸಲು ಸಹಾಯ ಮಾಡುತ್ತದೆ. ಋತುಬಂಧದ ಸಮಯದಲ್ಲಿ ಹಾರ್ಮೋನುಗಳ ಬದಲಾವಣೆಗಳು ಬಿಸಿ, ಹೊಳಪಿನ ಮತ್ತು ರಾತ್ರಿ ಬೆವರುವಿಕೆ ಸೇರಿದಂತೆ ಹಲವಾರು ತೊಂದರೆದಾಯಕ ರೋಗಲಕ್ಷಣಗಳನ್ನು ಪ್ರಚೋದಿಸಬಹುದು. ಮಹಿಳೆಯರು ಋತುಬಂಧವನ್ನು ಸಮೀಪಿಸುತ್ತಿದ್ದಂತೆ ಅವರ ಈಸ್ಟ್ರೋಜೆನ್ ಮತ್ತು ಪ್ರೊಜೆಸ್ಟರಾನ್ ಮಟ್ಟಗಳು, ಪ್ರಮುಖ ಸಂತಾನೋತ್ಪತ್ತಿ ಹಾರ್ಮೋನುಗಳು, ಕಡಿಮೆಯಾಗಲು ಪ್ರಾರಂಭಿಸುತ್ತವೆ. ಈ ಹಾರ್ಮೋನಿನ ಏರಿಳಿತಗಳು ದೇಹದ ಆಂತರಿಕ ಥರ್ಮೋಸ್ಟಾಟ್ ಅನ್ನು ಅಡ್ಡಿಪಡಿಸಬಹುದು. ಇದು ದೇಹದಾದ್ಯಂತ ಹರಡುವ ತೀವ್ರವಾದ ಶಾಖದ ಹಠಾತ್ ಭಾವನೆಗಳಿಗೆ ಕಾರಣವಾಗುತ್ತದೆ. ಬಿಸಿ, ಹೊಳಪಿನ ಹಠಾತ್ ಉಷ್ಣತೆಯಿಂದ ನಿರೂಪಿಸಲಾಗಿದೆ. ಆಗಾಗ್ಗೆ ಮುಖ ಮತ್ತು ಕತ್ತಿನ ಕೆಂಪು ಬಣ್ಣದಿಂದ ಕೂಡಿರುತ್ತದೆ. ಈ ಸಂಚಿಕೆಗಳು ಹೆಚ್ಚು ಅನಿರೀಕ್ಷಿತವಾಗಿರಬಹುದು. ಹಗಲು ಅಥವಾ ರಾತ್ರಿಯ ಯಾವುದೇ ಸಮಯದಲ್ಲಿ ಸಂಭವಿಸಬಹುದು. ಹಾರ್ಮೋನ್ ಬದಲಾವಣೆಗಳಿಂದಾಗಿ ಋತುಬಂಧದ ಸಮಯದಲ್ಲಿ ಅನುಭವಿಸುವ ಮತ್ತೊಂದು ಸಾಮಾನ್ಯ ಲಕ್ಷಣವೆಂದರೆ ರಾತ್ರಿ ಬೆವರುವಿಕೆ. ಬಿಸಿ, ಹೊಳಪಿನಂತೆಯೇ ಅವು ಹಠಾತ್ತನೆ ಆದರೆ ನಿರ್ದಿಷ್ಟವಾಗಿ ನಿದ್ರೆಯ ಸಮಯದಲ್ಲಿ ಸಂಭವಿಸುತ್ತವೆ. ಇದು ಅತಿಯಾದ ಬೆವರುವಿಕೆಗೆ ಕಾರಣವಾಗುತ್ತದೆ. ಅದು ಪೈಜಾಮಾ ಅಥವಾ ಹಾಸಿಗೆಯನ್ನು ಕೂಡ ಮುಳುಗಿಸಬಹುದು. ರಾತ್ರಿಯ ಬೆವರುವಿಕೆಗಳು ಸಾಮಾನ್ಯವಾಗಿ ತೊಂದರೆಗೊಳಗಾದ ನಿದ್ರೆಯ ಮಾದರಿಗಳಿಗೆ ಮತ್ತು ಋತುಬಂಧದ ಮೂಲಕ ಹೋಗುವ ಅನೇಕ ಮಹಿಳೆಯರಿಗೆ ನಂತರದ ಆಯಾಸಕ್ಕೆ ಕಾರಣವಾಗುತ್ತದೆ. ಹಾರ್ಮೋನುಗಳ ಅಸಮತೋಲನವು ಮಹಿಳೆಯರ ಆರೋಗ್ಯದ ಮೇಲೆ ಆಳವಾದ ಪರಿಣಾಮವನ್ನು ಬೀರಬಹುದು. ಇದು ಸಾಮಾನ್ಯವಾಗಿ ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್, PCOS ಮತ್ತು ಎಂಡೋಮೆಟ್ರಿಯೋಸಿಸ್ನಂತಹ ಪರಿಸ್ಥಿತಿಗಳಿಗೆ ಕಾರಣವಾಗುತ್ತದೆ.
ಈ ಹಾರ್ಮೋನ್ ಬದಲಾವಣೆಗಳು ಮಹಿಳೆಯ ದೇಹದಲ್ಲಿನ ಹಾರ್ಮೋನುಗಳ ಸೂಕ್ಷ್ಮ ಸಮತೋಲನವನ್ನು ಅಡ್ಡಿಪಡಿಸಬಹುದು. ಇದು ಅವಳ ದೈಹಿಕ ಮತ್ತು ಭಾವನಾತ್ಮಕ ಯೋಗಕ್ಷೇಮದ ಮೇಲೆ ಪರಿಣಾಮ ಬೀರುವ ರೋಗಲಕ್ಷಣಗಳ ಕ್ಯಾಸ್ಕೇಡ್ ಅನ್ನು ಉಂಟುಮಾಡುತ್ತದೆ. ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್ ಪಿಸಿಒಎಸ್ ವಿಶ್ವಾದ್ಯಂತ ಲಕ್ಷಾಂತರ ಮಹಿಳೆಯರ ಮೇಲೆ ಪರಿಣಾಮ ಬೀರುವ ಸಾಮಾನ್ಯ ಹಾರ್ಮೋನ್ ಅಸ್ವಸ್ಥತೆಯಾಗಿದೆ. ಇದು ಅಂಡಾಶಯಗಳ ಮೇಲೆ ಸಣ್ಣ ಚೀಲಗಳ ಉಪಸ್ಥಿತಿ, ಅನಿಯಮಿತ ಋತುಚಕ್ರದ ಹೆಚ್ಚುವರಿ ಕೂದಲು ಬೆಳವಣಿಗೆ ಮತ್ತು ಫಲವತ್ತತೆಯ ಸಮಸ್ಯೆಗಳಿಂದ ನಿರೂಪಿಸಲ್ಪಟ್ಟಿದೆ. ಕಸ್ ಇನ್ಸುಲಿನ್ನ ಅಧಿಕ ಉತ್ಪಾದನೆಯಿಂದ ಉಂಟಾಗುತ್ತದೆ ಎಂದು ನಂಬಲಾಗಿದೆ. ಇದು ಆಂಡ್ರೋಜನ್ಗಳು ಅಥವಾ ಪುರುಷ ಹಾರ್ಮೋನುಗಳ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ. ಈ ಹಾರ್ಮೋನಿನ ಅಸಮತೋಲನವು ದೈಹಿಕ ಲಕ್ಷಣಗಳಿಗೆ ಕಾರಣವಾಗುವುದಲ್ಲದೆ ಮಧುಮೇಹ ಮತ್ತು ಹೃದ್ರೋಗದಂತಹ ಇತರ ಆರೋಗ್ಯ ಸಮಸ್ಯೆಗಳ ಅಪಾಯವನ್ನು ಹೆಚ್ಚಿಸುತ್ತದೆ. ಹಾರ್ಮೋನುಗಳ ಬದಲಾವಣೆಯು ಜೀವನದ ಅನಿವಾರ್ಯ ಭಾಗವಾಗಿದೆ. ಇದು ಪುರುಷರು ಮತ್ತು ಮಹಿಳೆಯರ ಮೇಲೆ ವಿವಿಧ ರೀತಿಯಲ್ಲಿ ಪರಿಣಾಮ ಬೀರುತ್ತದೆ. ಸಾಮಾನ್ಯವಾಗಿ ಕಡೆಗಣಿಸಲ್ಪಡುವ ಒಂದು ಅಂಶವೆಂದರೆ ಲೈಂಗಿಕ ಬಯಕೆ ಮತ್ತು ಕಾರ್ಯದ ಮೇಲೆ ಹಾರ್ಮೋನುಗಳ ಬದಲಾವಣೆಗಳ ಪ್ರಭಾವ. ಟೆಸ್ಟೋಸ್ಟೆರಾನ್, ಈಸ್ಟ್ರೋಜೆನ್ ಮತ್ತು ಪ್ರೊಜೆಸ್ಟರಾನ್ನಂತಹ ಹಾರ್ಮೋನುಗಳು ಲೈಂಗಿಕ ಬಯಕೆ, ಪ್ರಚೋದನೆ ಮತ್ತು ಕಾರ್ಯಕ್ಷಮತೆಯನ್ನು ನಿಯಂತ್ರಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ. ಪುರುಷರಲ್ಲಿ ವಯಸ್ಸಿನೊಂದಿಗೆ ಟೆಸ್ಟೋಸ್ಟೆರಾನ್ ಮಟ್ಟದಲ್ಲಿನ ಕುಸಿತವು ಕಾಮಾಸಕ್ತಿ ಅಥವಾ ಲೈಂಗಿಕ ಆಸಕ್ತಿಯಲ್ಲಿ ಇಳಿಕೆಗೆ ಕಾರಣವಾಗಬಹುದು. ಈ ಕುಸಿತವು ಸಾಮಾನ್ಯವಾಗಿ ಕ್ರಮೇಣ ಸಂಭವಿಸುತ್ತದೆ, ಆದರೆ ಮನುಷ್ಯನ ಲೈಂಗಿಕ ಜೀವನದ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತದೆ. ಹೆಚ್ಚುವರಿಯಾಗಿ, ಹಾರ್ಮೋನುಗಳ ಅಸಮತೋಲನ ಅಥವಾ ಹೈಪೋಗೊನಾಡಿಸಂನಂತಹ ಪರಿಸ್ಥಿತಿಗಳು ಕಡಿಮೆ ಲೈಂಗಿಕ ಬಯಕೆ ಅಥವಾ ನಿಮಿರುವಿಕೆಯ ಅಪಸಾಮಾನ್ಯ ಕ್ರಿಯೆಗೆ ಮತ್ತಷ್ಟು ಕೊಡುಗೆ ನೀಡಬಹುದು. ಅದೇ ರೀತಿ, ಋತುಚಕ್ರ, ಗರ್ಭಾವಸ್ಥೆ, ಹೆರಿಗೆ ಮತ್ತು ಋತುಬಂಧದಿಂದಾಗಿ ಮಹಿಳೆಯರು ತಮ್ಮ ಜೀವನದುದ್ದಕ್ಕೂ ಹಾರ್ಮೋನುಗಳ ಏರಿಳಿತಗಳನ್ನು ಅನುಭವಿಸುತ್ತಾರೆ. ಈ ಬದಲಾವಣೆಗಳು ಲೈಂಗಿಕ ಬಯಕೆ ಮತ್ತು ಕಾರ್ಯದಲ್ಲಿ ಬದಲಾವಣೆಗಳನ್ನು ಉಂಟುಮಾಡಬಹುದು. ಪ್ರೌಢಾವಸ್ಥೆಯಲ್ಲಿ ಹಾರ್ಮೋನಿನ ಬದಲಾವಣೆಗಳು ಪುರುಷ ಗುಣಲಕ್ಷಣಗಳ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ, ಧ್ವನಿ ಆಳವಾಗುವುದು ಸೇರಿದಂತೆ. ಟೆಸ್ಟೋಸ್ಟೆರಾನ್ ಮಟ್ಟಗಳು ಹೆಚ್ಚಾದಂತೆ ಈ ನೈಸರ್ಗಿಕ ಮತ್ತು ಆಕರ್ಷಕ ಪ್ರಕ್ರಿಯೆಯು ಸಂಭವಿಸುತ್ತದೆ. ಗಾಯನ ಹಗ್ಗಗಳಲ್ಲಿ ದೈಹಿಕ ಬದಲಾವಣೆಗಳನ್ನು ಪ್ರಚೋದಿಸುತ್ತದೆ. ಹುಡುಗರು ಹದಿಹರೆಯಕ್ಕೆ ಪ್ರವೇಶಿಸುತ್ತಿದ್ದಂತೆ ಧ್ವನಿಪೆಟ್ಟಿಗೆಯನ್ನು ಧ್ವನಿಪೆಟ್ಟಿಗೆ ಎಂದು ಕರೆಯುತ್ತಾರೆ, ದೊಡ್ಡದಾಗಿ ಮತ್ತು ದಪ್ಪವಾಗಿ ಬೆಳೆಯುತ್ತದೆ. ಪರಿಣಾಮವಾಗಿ, ಗಾಳಿಯು ಗಾಯನ ಹಗ್ಗಗಳ ಮೂಲಕ ಹಾದುಹೋದಾಗ ಅವು ಕಡಿಮೆ ಆವರ್ತನದಲ್ಲಿ ಕಂಪಿಸುತ್ತವೆ. ಇದರ ಪರಿಣಾಮವಾಗಿ ಆಳವಾದ ಪಿಚ್ ಉಂಟಾಗುತ್ತದೆ. ಈ ಆಳವಾದ ರೂಪಾಂತರಕ್ಕೆ ಕಾರಣವಾದ ಹಾರ್ಮೋನ್ ಟೆಸ್ಟೋಸ್ಟೆರಾನ್ ಆಗಿದೆ. ಪ್ರಾಥಮಿಕವಾಗಿ ವೃಷಣಗಳಲ್ಲಿ, ಆದರೆ ಮೂತ್ರಜನಕಾಂಗದ ಗ್ರಂಥಿಗಳಿಂದ ಸಣ್ಣ ಪ್ರಮಾಣದಲ್ಲಿ ಉತ್ಪತ್ತಿಯಾಗುತ್ತದೆ. ಟೆಸ್ಟೋಸ್ಟೆರಾನ್ ಪ್ರೌಢಾವಸ್ಥೆಯಲ್ಲಿ ದೇಹದಾದ್ಯಂತ ಬೆಳವಣಿಗೆ ಮತ್ತು ಪಕ್ವತೆಯನ್ನು ಉತ್ತೇಜಿಸುತ್ತದೆ. ಅದರ ಮಟ್ಟಗಳು ಹೆಚ್ಚಾದಂತೆ ಇದು ಸ್ನಾಯುವಿನ ದ್ರವ್ಯರಾಶಿ ಮತ್ತು ಮೂಳೆ ಸಾಂದ್ರತೆಯ ಮೇಲೆ ಪ್ರಭಾವ ಬೀರುವುದು ಮಾತ್ರವಲ್ಲದೆ ಗಾಯನ ಬಳ್ಳಿಯ ಗಾತ್ರ ಮತ್ತು ದಪ್ಪದ ಮೇಲೂ ಪರಿಣಾಮ ಬೀರುತ್ತದೆ. ಈ ಹಾರ್ಮೋನಿನ ಉಲ್ಬಣವು ರಚನಾತ್ಮಕ ಮಾರ್ಪಾಡುಗಳನ್ನು ಉಂಟುಮಾಡುತ್ತದೆ. ಅದು ಧ್ವನಿಯನ್ನು ಆಳವಾಗಿಸುತ್ತದೆ. ಹಾರ್ಮೋನುಗಳ ಬದಲಾವಣೆಗಳು ದೇಹದ ರಕ್ತದಲ್ಲಿನ ಸಕ್ಕರೆಯ ಮಟ್ಟಗಳ ಮೇಲೆ ಗಮನಾರ್ಹ ಪರಿಣಾಮ ಬೀರಬಹುದು. ಇದು ಮಧುಮೇಹ ಸೇರಿದಂತೆ ವಿವಿಧ ಆರೋಗ್ಯ ಪರಿಸ್ಥಿತಿಗಳಿಗೆ ಕಾರಣವಾಗಬಹುದು. ದೇಹದಲ್ಲಿನ ಗ್ಲೂಕೋಸ್ ಚಯಾಪಚಯವನ್ನು ನಿಯಂತ್ರಿಸುವಲ್ಲಿ ಹಾರ್ಮೋನುಗಳು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ. ಜೀವಕೋಶಗಳು ಈ ಪ್ರಮುಖ ಶಕ್ತಿಯ ಮೂಲವನ್ನು ಹೇಗೆ ಹೀರಿಕೊಳ್ಳುತ್ತವೆ ಮತ್ತು ಬಳಸಿಕೊಳ್ಳುತ್ತವೆ ಎಂಬುದರ ಮೇಲೆ ಪ್ರಭಾವ ಬೀರುತ್ತವೆ. ಉದಾಹರಣೆಗೆ, ಇನ್ಸುಲಿನ್ ಮೇದೋಜ್ಜೀರಕ ಗ್ರಂಥಿಯಿಂದ ಉತ್ಪತ್ತಿಯಾಗುವ ಹಾರ್ಮೋನ್ ಆಗಿದ್ದು, ಅದು ಜೀವಕೋಶಗಳಿಗೆ ಗ್ಲೂಕೋಸ್ ಹೀರಿಕೊಳ್ಳುವಿಕೆಯನ್ನು ಸುಲಭಗೊಳಿಸುವ ಮೂಲಕ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಪ್ರೌಢಾವಸ್ಥೆ ಅಥವಾ ಋತುಬಂಧದ ಸಮಯದಲ್ಲಿ ಹಾರ್ಮೋನುಗಳ ಅಸಮತೋಲನ ಅಥವಾ ಏರಿಳಿತಗಳು ಇದ್ದಾಗ ಇದು ಈ ಸೂಕ್ಷ್ಮ ಸಮತೋಲನವನ್ನು ಅಡ್ಡಿಪಡಿಸಬಹುದು ಮತ್ತು ಅಸಹಜ ರಕ್ತದಲ್ಲಿನ ಸಕ್ಕರೆ ಮಟ್ಟಗಳಿಗೆ ಕಾರಣವಾಗಬಹುದು. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಪರಿಣಾಮ ಬೀರುವ ಒಂದು ಸಾಮಾನ್ಯ ಹಾರ್ಮೋನ್ ಬದಲಾವಣೆಯು ಇನ್ಸುಲಿನ್ ಪ್ರತಿರೋಧವಾಗಿದೆ. ಜೀವಕೋಶಗಳು ಇನ್ಸುಲಿನ್ ಪರಿಣಾಮಗಳಿಗೆ ಕಡಿಮೆ ಪ್ರತಿಕ್ರಿಯಿಸಿದಾಗ ಇನ್ಸುಲಿನ್ ಪ್ರತಿರೋಧವು ಸಂಭವಿಸುತ್ತದೆ. ಇದರ ಪರಿಣಾಮವಾಗಿ ಸಾಮಾನ್ಯ ರಕ್ತದಲ್ಲಿನ ಸಕ್ಕರೆ ಮಟ್ಟವು ಹೆಚ್ಚಾಗುತ್ತದೆ. ಈ ಸ್ಥಿತಿಯು ಸಾಮಾನ್ಯವಾಗಿ ಸಂತಾನೋತ್ಪತ್ತಿ ವಯಸ್ಸಿನ ಮಹಿಳೆಯರಲ್ಲಿ ಕಂಡುಬರುವ ಹಾರ್ಮೋನುಗಳ ಅಸ್ವಸ್ಥತೆಯಾದ ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್ (PCOS) ನೊಂದಿಗೆ ಸಂಬಂಧಿಸಿದೆ. ಹಾರ್ಮೋನುಗಳ ಬದಲಾವಣೆಗಳು ದೇಹದ ನೀರು ಮತ್ತು ಉಪ್ಪಿನ ಸಮತೋಲನದ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತವೆ. ಆಗಾಗ್ಗೆ ಉಬ್ಬುವುದು ಅಥವಾ ದ್ರವದ ಧಾರಣಕ್ಕೆ ಕಾರಣವಾಗುತ್ತದೆ.
ಈ ಬದಲಾವಣೆಗಳು ಹಾರ್ಮೋನ್ ಮಟ್ಟದಲ್ಲಿನ ಏರಿಳಿತಗಳಿಂದ ಉಂಟಾಗುತ್ತವೆ. ಉದಾಹರಣೆಗೆ ಈಸ್ಟ್ರೋಜೆನ್ ಮತ್ತು ಪ್ರೊಜೆಸ್ಟರಾನ್. ಇದು ವಿವಿಧ ದೈಹಿಕ ಕಾರ್ಯಗಳನ್ನು ನಿಯಂತ್ರಿಸಲು ಕಾರಣವಾಗಿದೆ. ಈ ಹಾರ್ಮೋನುಗಳು ಅಸಮತೋಲನಗೊಂಡಾಗ ಅವು ನಮ್ಮ ಜೀವಕೋಶಗಳಲ್ಲಿ ನೀರು ಮತ್ತು ಉಪ್ಪಿನ ಸೂಕ್ಷ್ಮ ಸಮತೋಲನವನ್ನು ಅಡ್ಡಿಪಡಿಸಬಹುದು. ಮೂತ್ರದ ಮೂಲಕ ಸೋಡಿಯಂ ವಿಸರ್ಜನೆಯನ್ನು ಉತ್ತೇಜಿಸುವ ಮೂಲಕ ದ್ರವ ಸಮತೋಲನವನ್ನು ಕಾಪಾಡಿಕೊಳ್ಳುವಲ್ಲಿ ಈಸ್ಟ್ರೋಜೆನ್ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಆದಾಗ್ಯೂ ಋತುಚಕ್ರದ ಅಥವಾ ಗರ್ಭಾವಸ್ಥೆಯ ಕೆಲವು ಹಂತಗಳಲ್ಲಿ ಈಸ್ಟ್ರೋಜೆನ್ ಮಟ್ಟವು ತೀವ್ರವಾಗಿ ಏರಬಹುದು. ಈಸ್ಟ್ರೋಜೆನ್ನಲ್ಲಿನ ಈ ಹೆಚ್ಚಳವು ನೀರಿನ ಧಾರಣಕ್ಕೆ ಕಾರಣವಾಗಬಹುದು, ಏಕೆಂದರೆ ಇದು ದೇಹದಿಂದ ಹೆಚ್ಚುವರಿ ಸೋಡಿಯಂನ ಸಾಮಾನ್ಯ ನಿರ್ಮೂಲನೆಗೆ ಅಡ್ಡಿಪಡಿಸುತ್ತದೆ. ಪರಿಣಾಮವಾಗಿ ಅವರ ದೇಹವು ಸಾಮಾನ್ಯಕ್ಕಿಂತ ಹೆಚ್ಚು ದ್ರವವನ್ನು ಉಳಿಸಿಕೊಳ್ಳುವುದರಿಂದ ವ್ಯಕ್ತಿಗಳು ಉಬ್ಬುವುದು ಮತ್ತು ಊತವನ್ನು ಅನುಭವಿಸಬಹುದು. ಅಂತೆಯೇ ಪ್ರೊಜೆಸ್ಟರಾನ್ ಸೋಡಿಯಂ ಮತ್ತು ನೀರಿನ ಧಾರಣವನ್ನು ಉತ್ತೇಜಿಸುವ ಮೂಲಕ ದ್ರವ ಸಮತೋಲನದ ಮೇಲೆ ಪರಿಣಾಮ ಬೀರುತ್ತದೆ. ಹಾರ್ಮೋನಿನ ಬದಲಾವಣೆಗಳು ಮಹಿಳೆಯ ದೇಹದ ಮೇಲೆ ವಿನಾಶವನ್ನು ಉಂಟುಮಾಡಬಹುದು ಮತ್ತು ಒಂದು ಸಾಮಾನ್ಯ ಲಕ್ಷಣವೆಂದರೆ ಸ್ತನ ಮೃದುತ್ವ ಅಥವಾ ಓತ. ಮಹಿಳೆಯ ಋತುಚಕ್ರದ ಉದ್ದಕ್ಕೂ ಹಾರ್ಮೋನ್ ಮಟ್ಟವು ಏರಿಳಿತಗೊಳ್ಳುತ್ತದೆ, ವಿಶೇಷವಾಗಿ ಈಸ್ಟ್ರೋಜೆನ್ ಮತ್ತು ಪ್ರೊಜೆಸ್ಟರಾನ್. ಈ ಹಾರ್ಮೋನುಗಳು ಋತುಚಕ್ರವನ್ನು ನಿಯಂತ್ರಿಸುವಲ್ಲಿ ಮತ್ತು ಗರ್ಭಧಾರಣೆಗೆ ದೇಹವನ್ನು ಸಿದ್ಧಪಡಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ. ಆದಾಗ್ಯೂ ಈ ಹಾರ್ಮೋನ್ ಮಟ್ಟಗಳು ಅಸಮತೋಲನಗೊಂಡಾಗ ಅಥವಾ ಅಡ್ಡಿಪಡಿಸಿದಾಗ ಇದು ಸ್ತನ ಮೃದುತ್ವದಂತಹ ಅಹಿತಕರ ಲಕ್ಷಣಗಳಿಗೆ ಕಾರಣವಾಗಬಹುದು. ಮಹಿಳೆಯ ಋತುಚಕ್ರದ ಮೊದಲಾರ್ಧದಲ್ಲಿ ಈಸ್ಟ್ರೋಜೆನ್ ಮಟ್ಟವು ಹೆಚ್ಚಾಗುತ್ತದೆ. ಈಸ್ಟ್ರೋಜೆನ್ನಲ್ಲಿನ ಈ ಹೆಚ್ಚಳವು ಸಂಭಾವ್ಯ ಗರ್ಭಧಾರಣೆಯ ತಯಾರಿಕೆಯಲ್ಲಿ ಹಾಲಿನ ನಾಳಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಅಂಡೋತ್ಪತ್ತಿಗೆ ಸ್ವಲ್ಪ ಮೊದಲು ಈಸ್ಟ್ರೋಜೆನ್ ಉತ್ತುಂಗಕ್ಕೇರಿದಾಗ ಕೆಲವು ಮಹಿಳೆಯರು ತಮ್ಮ ಸ್ತನಗಳಲ್ಲಿ ಹೆಚ್ಚಿದ ರಕ್ತದ ಹರಿವು ಮತ್ತು ದ್ರವದ ಧಾರಣದಿಂದಾಗಿ ಸ್ತನ ಊತ ಅಥವಾ ಸೂಕ್ಷ್ಮತೆಯನ್ನು ಅನುಭವಿಸಬಹುದು. ಹೆಚ್ಚುವರಿಯಾಗಿ ಅಂಡೋತ್ಪತ್ತಿ ಸಂಭವಿಸಿದ ನಂತರ ಋತುಚಕ್ರದ ದ್ವಿತೀಯಾರ್ಧದಲ್ಲಿ ಪ್ರೊಜೆಸ್ಟರಾನ್ ಮಟ್ಟವು ಹೆಚ್ಚಾಗುತ್ತದೆ. ಗರ್ಭಿಣಿ ಮಹಿಳೆಯರಲ್ಲಿ ಹಾರ್ಮೋನುಗಳ ಬದಲಾವಣೆಗಳು ಬೆಳಗಿನ ಬೇನೆಗೆ ಕಾರಣವಾಗಬಹುದು. ಇದು ನಿರೀಕ್ಷಿತ ತಾಯಂದಿರು ಅನುಭವಿಸುವ ಸಾಮಾನ್ಯ ಸ್ಥಿತಿಯಾಗಿದೆ. ಗರ್ಭಾವಸ್ಥೆಯಲ್ಲಿ ದೇಹವು ವಿವಿಧ ಹಾರ್ಮೋನುಗಳ ರೂಪಾಂತರಗಳ ಮೂಲಕ ಹಾದುಹೋಗುತ್ತದೆ. ಅದು ಹೊಸ ಜೀವನದ ಬೆಳವಣಿಗೆ ಮತ್ತು ಬೆಳವಣಿಗೆಗೆ ಸಿದ್ಧವಾಗುತ್ತದೆ. ಅಂತಹ ಒಂದು ಹಾರ್ಮೋನ್ ಗರ್ಭಾವಸ್ಥೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಮಾನವ ಕೋರಿಯಾನಿಕ್ ಗೊನಡೋಟ್ರೋಪಿನ್ ಹಕ್ಕಿಗ. ಈ ಹಾರ್ಮೋನ್ ಜರಾಯುಗಳಿಂದ ಉತ್ಪತ್ತಿಯಾಗುತ್ತದೆ ಮತ್ತು ಆರೋಗ್ಯಕರ ಗರ್ಭಧಾರಣೆಗೆ ಅಗತ್ಯವಾದ ಇತರ ಹಾರ್ಮೋನುಗಳ ಉತ್ಪಾದನೆಯನ್ನು ಕಾಪಾಡಿಕೊಳ್ಳಲು ಕಾರಣವಾಗಿದೆ. ಆರಂಭಿಕ ಗರ್ಭಾವಸ್ಥೆಯಲ್ಲಿ ಹಕ್ಕಿಗ ಮಟ್ಟಗಳ ಹೆಚ್ಚಳವು ಬೆಳಗಿನ ಬೇನೆಗೆ ಕಾರಣವಾಗುವ ಅಂಶಗಳಲ್ಲಿ ಒಂದಾಗಿದೆ ಎಂದು ಭಾವಿಸಲಾಗಿದೆ. ಹಾರ್ಮೋನುಗಳ ಈ ಉಲ್ಬಣವು ಜಠರಗರುಳಿನ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುತ್ತದೆ. ಇದು ವಾಕರಿಕೆ ಮತ್ತು ವಾಂತಿಗೆ ಕಾರಣವಾಗುತ್ತದೆ ಎಂದು ನಂಬಲಾಗಿದೆ. ಹೆಚ್ಚುವರಿಯಾಗಿ ಗರ್ಭಾವಸ್ಥೆಯಲ್ಲಿ ಪ್ರೊಜೆಸ್ಟರಾನ್ ಮಟ್ಟವು ಗಮನಾರ್ಹವಾಗಿ ಹೆಚ್ಚಾಗುತ್ತದೆ. ಪ್ರೊಜೆಸ್ಟರಾನ್ ಜೀರ್ಣಾಂಗವ್ಯೂಹದ ಸೇರಿದಂತೆ ದೇಹದಾದ್ಯಂತ ನಯವಾದ ಸ್ನಾಯುಗಳನ್ನು ವಿಶ್ರಾಂತಿ ಮಾಡಲು ಸಹಾಯ ಮಾಡುತ್ತದೆ. ಹಾರ್ಮೋನುಗಳ ಬದಲಾವಣೆಗಳು ವ್ಯಕ್ತಿಯ ಒಟ್ಟಾರೆ ಶಕ್ತಿಯ ಮಟ್ಟಗಳ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತವೆ. ಹಾರ್ಮೋನುಗಳು ದೇಹದಲ್ಲಿ ರಾಸಾಯನಿಕ ಸಂದೇಶವಾಹಕಗಳಾಗಿವೆ. ಅದು ಚಯಾಪಚಯ, ನಿದ್ರೆಯ ಮಾದರಿಗಳು ಮತ್ತು ಮನಸ್ಥಿತಿ ಸೇರಿದಂತೆ ವಿವಿಧ ದೈಹಿಕ ಕಾರ್ಯಗಳನ್ನು ನಿಯಂತ್ರಿಸುತ್ತದೆ. ಹಾರ್ಮೋನ್ ಮಟ್ಟವು ಏರಿಳಿತಗೊಂಡಾಗ ಅದು ಆಯಾಸ ಅಥವಾ ಆಲಸ್ಯದ ಭಾವನೆಗಳಿಗೆ ಕಾರಣವಾಗಬಹುದು. ಶಕ್ತಿಯ ಮಟ್ಟವನ್ನು ಪರಿಣಾಮ ಬೀರುವ ಒಂದು ಸಾಮಾನ್ಯ ಹಾರ್ಮೋನ್ ಬದಲಾವಣೆಯು ಋತುಬಂಧದ ಸಮಯದಲ್ಲಿ ಮಹಿಳೆಯರು ಸಮೀಪಿಸಿ ಮತ್ತು ಋತುಬಂಧದ ಮೂಲಕ ಹೋಗುತ್ತಾರೆ. ಅವರ ಈಸ್ಟ್ರೋಜೆನ್ ಮತ್ತು ಪ್ರೊಜೆಸ್ಟರಾನ್ ಮಟ್ಟಗಳು ಗಮನಾರ್ಹವಾಗಿ ಕಡಿಮೆಯಾಗುತ್ತವೆ. ಈ ಹಾರ್ಮೋನುಗಳು ಶಕ್ತಿ ಮತ್ತು ಚೈತನ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ. ಈ ಹಾರ್ಮೋನುಗಳ ಕುಸಿತವು ಆಯಾಸ, ಕಡಿಮೆ ಪ್ರೇರಣೆ ಮತ್ತು ಕಡಿಮೆ ತ್ರಾಣದಂತಹ ರೋಗಲಕ್ಷಣಗಳಿಗೆ ಕಾರಣವಾಗಬಹುದು. ಮತ್ತೊಂದು ಉದಾಹರಣೆಯೆಂದರೆ ಥೈರಾಯ್ಡ್ ಗ್ರಂಥಿ. ಇದು ಚಯಾಪಚಯವನ್ನು ನಿಯಂತ್ರಿಸುವ ಹಾರ್ಮೋನುಗಳನ್ನು ಉತ್ಪಾದಿಸುತ್ತದೆ. ಥೈರಾಯ್ಡ್ ಹಾರ್ಮೋನ್ ಉತ್ಪಾದನೆಯಲ್ಲಿ ಅಸಮತೋಲನ ಉಂಟಾದಾಗ ಹೈಪೋಥೈರಾಯ್ಡಿಸಮ್ ಅಥವಾ ಹೈಪರ್ ಥೈರಾಯ್ಡಿಸಮ್, ಇದು ಕ್ರಮವಾಗಿ ತೀವ್ರ ಆಯಾಸ ಅಥವಾ ಚಡಪಡಿಕೆಗೆ ಕಾರಣವಾಗಬಹುದು. ಹಾರ್ಮೋನಿನ ಬದಲಾವಣೆಗಳು ಕೂದಲಿನ ಬೆಳವಣಿಗೆ ಮತ್ತು ಕೂದಲು ಉದುರುವಿಕೆಯ ಮೇಲೆ ಆಳವಾದ ಪರಿಣಾಮ ಬೀರುತ್ತವೆ. ಆರೋಗ್ಯಕರ ಕೂದಲು ಕಿರುಚೀಲಗಳನ್ನು ಕಾಪಾಡಿಕೊಳ್ಳಲು ನಮ್ಮ ದೇಹವು ಹಾರ್ಮೋನುಗಳ ಸೂಕ್ಷ್ಮ ಸಮತೋಲನವನ್ನು ಅವಲಂಬಿಸಿದೆ. ಆದರೆ ಈ ಸಮತೋಲನದಲ್ಲಿ ಯಾವುದೇ ಅಡ್ಡಿಯು ನಮ್ಮ ಲಾಕ್ಗಳಲ್ಲಿ ಅನಗತ್ಯ ಬದಲಾವಣೆಗಳಿಗೆ ಕಾರಣವಾಗಬಹುದು. ಉದಾಹರಣೆಗೆ,
ಈಸ್ಟ್ರೋಜೆನ್ ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ, ಆದರೆ ಟೆಸ್ಟೋಸ್ಟೆರಾನ್ ಕೂದಲು ಉದುರುವಿಕೆಗೆ ಕಾರಣವಾಗಬಹುದು. ಗರ್ಭಾವಸ್ಥೆಯಲ್ಲಿ ಈಸ್ಟ್ರೋಜೆನ್ ಮಟ್ಟಗಳ ಉಲ್ಬಣವು ಸಾಮಾನ್ಯವಾಗಿ ದಪ್ಪ ಮತ್ತು ಸುವಾಸನೆಯ ಸ್ಟ್ರೆಸ್ಗೆ ಕಾರಣವಾಗುತ್ತದೆ. ಆದಾಗ್ಯೂ ಮಗುವು ಬಂದ ನಂತರ ಮತ್ತು ಹಾರ್ಮೋನ್ ಮಟ್ಟಗಳು ಸಾಮಾನ್ಯ ಸ್ಥಿತಿಗೆ ಮರಳಿದ ನಂತರ ಅನೇಕ ಮಹಿಳೆಯರು ತಮ್ಮ ಹಾರ್ಮೋನುಗಳನ್ನು ಮರುಹೊಂದಿಸುವಂತೆ ಪ್ರಸವಾನಂತರದ ಚೆಲ್ಲುವಿಕೆಯನ್ನು ಅನುಭವಿಸುತ್ತಾರೆ. ಗರ್ಭಾವಸ್ಥೆಯ ಸಂಬಂಧಿತ ಹಾರ್ಮೋನ್ ಏರಿಳಿತಗಳ ಜೊತೆಗೆ ಇತರ ಜೀವನ ಹಂತಗಳು ನಮ್ಮ ಕೂದಲಿನ ಮೇಲೆ ಪರಿಣಾಮ ಬೀರುವ ನಮ್ಮ ಹಾರ್ಮೋನ್ ಮಟ್ಟದಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ಉಂಟುಮಾಡುತ್ತವೆ. ಋತುಬಂಧವು ಅಂತಹ ಒಂದು ಮೈಲಿಗಲ್ಲು ಆಗಿದ್ದು, ಈಸ್ಟ್ರೋಜೆನ್ ಮಟ್ಟಗಳು ಕಡಿಮೆಯಾಗುವುದು, ತೆಳುವಾಗುವುದು ಮತ್ತು ಸುಲಭವಾಗಿ ಎಳೆಗಳನ್ನು ಉಂಟುಮಾಡುತ್ತದೆ. ಹಾರ್ಮೋನುಗಳ ಬದಲಾವಣೆಗಳು ಮಹಿಳೆಯ ಋತುಚಕ್ರದ ಮೇಲೆ ಗಮನಾರ್ಹವಾಗಿ ಪರಿಣಾಮ ಬೀರಬಹುದು. ಇದು ಅದರ ಉದ್ದ ಮತ್ತು ಕ್ರಮಬದ್ಧತೆ ಎರಡರಲ್ಲೂ ಬದಲಾವಣೆಗಳನ್ನು ಉಂಟುಮಾಡುತ್ತದೆ. ಸ್ತ್ರೀ ದೇಹದಲ್ಲಿ ಹಾರ್ಮೋನುಗಳ ಸೂಕ್ಷ್ಮ ಸಮತೋಲನ, ವಿಶೇಷವಾಗಿ ಈಸ್ಟ್ರೋಜೆನ್ ಮತ್ತು ಪ್ರೊಜೆಸ್ಟರಾನ್, ಋತುಚಕ್ರವನ್ನು ನಿಯಂತ್ರಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಈ ಹಾರ್ಮೋನ್ ಮಟ್ಟಗಳು ಏರಿಳಿತಗೊಂಡಾಗ ಇದು ಅವಧಿಗಳ ಅವಧಿ ಮತ್ತು ಸ್ಥಿರತೆಯಲ್ಲಿ ಗಮನಾರ್ಹ ಬದಲಾವಣೆಗಳಿಗೆ ಕಾರಣವಾಗಬಹುದು. ಋತುಚಕ್ರದ ಮೇಲೆ ಪರಿಣಾಮ ಬೀರುವ ಒಂದು ಸಾಮಾನ್ಯ ಹಾರ್ಮೋನ್ ಬದಲಾವಣೆಯು ಪ್ರೌಢಾವಸ್ಥೆಯಾಗಿದೆ. ಈ ಹಂತದಲ್ಲಿ ಯುವತಿಯರು ಗಮನಾರ್ಹವಾದ ಹಾರ್ಮೋನ್ ಬದಲಾವಣೆಗಳನ್ನು ಅನುಭವಿಸುತ್ತಾರೆ, ಏಕೆಂದರೆ ಅವರ ದೇಹವು ಸಂತಾನೋತ್ಪತ್ತಿ ಕ್ರಿಯೆಗೆ ಸಿದ್ಧವಾಗುತ್ತದೆ. ಈ ಏರಿಳಿತಗಳು ತಮ್ಮ ಹಾರ್ಮೋನುಗಳು ಕಾಲಾನಂತರದಲ್ಲಿ ಸ್ಥಿರಗೊಳ್ಳುವವರೆಗೆ ಅನಿಯಮಿತ ಚಕ್ರಗಳಿಗೆ ಕಾರಣವಾಗುತ್ತವೆ. ಅದೇ ರೀತಿ ಮಹಿಳೆಯರು ತಮ್ಮ ಸಂತಾನೋತ್ಪತ್ತಿ ವರ್ಷಗಳ ಅಂತ್ಯವನ್ನು ಸಮೀಪಿಸುತ್ತಿರುವಾಗ ಗಮನಾರ್ಹವಾದ ಹಾರ್ಮೋನ್ ಬದಲಾವಣೆಗಳಿಗೆ ಒಳಗಾಗುವಾಗ ಋತುಬಂಧವು ಮತ್ತೊಂದು ನಿರ್ಣಾಯಕ ಹಂತವನ್ನು ಸೂಚಿಸುತ್ತದೆ. ಈ ಪರಿವರ್ತನೆಯ ಅವಧಿಯು ಋತುಚಕ್ರದ ಹರಿವಿನಲ್ಲಿ ಅಕ್ರಮಗಳು ಮತ್ತು ವ್ಯತ್ಯಾಸಗಳನ್ನು ಉಂಟುಮಾಡಬಹುದು ಮತ್ತು ಅಂತಿಮವಾಗಿ ಋತುಚಕ್ರದ ಸಂಪೂರ್ಣ ನಿಲುಗಡೆಗೆ ಕಾರಣವಾಗುತ್ತದೆ. ಹಾರ್ಮೋನಿನ ಬದಲಾವಣೆಗಳು ಮೆಮೊರಿ ಮತ್ತು ಅರಿವಿನ ಕ್ರಿಯೆಯ ಮೇಲೆ ಗಮನಾರ್ಹ ಪರಿಣಾಮ ಬೀರಬಹುದು, ವಿಶೇಷವಾಗಿ ಋತುಬಂಧ ಸಮಯದಲ್ಲಿ. ಋತುಬಂಧವು ಮಹಿಳೆಯ ಜೀವನದಲ್ಲಿ ಒಂದು ನೈಸರ್ಗಿಕ ಹಂತವಾಗಿದ್ದು, ಆಕೆಯ ಸಂತಾನೋತ್ಪತ್ತಿ ಹಾರ್ಮೋನುಗಳು ಕ್ಷೀಣಿಸುತ್ತದೆ. ಇದು ವಿವಿಧ ದೈಹಿಕ ಮತ್ತು ಭಾವನಾತ್ಮಕ ಲಕ್ಷಣಗಳಿಗೆ ಕಾರಣವಾಗುತ್ತದೆ. ಈ ಅವಧಿಯಲ್ಲಿ ಬಿಸಿ ಹೊಳಪಿನ, ರಾತ್ರಿಯ ಬೆವರುವಿಕೆಗಳು ಮತ್ತು ಮೂಡ್ ಸ್ವಿಂಗ್ಗಳು ಸಾಮಾನ್ಯವಾಗಿ ಕೇಂದ್ರ ಹಂತವನ್ನು ತೆಗೆದುಕೊಳ್ಳುತ್ತವೆ. ಮೆಮೊರಿ ಮತ್ತು ಅರಿವಿನ ಸಾಮರ್ಥ್ಯಗಳ ಮೇಲೆ ಪರಿಣಾಮಗಳನ್ನು ಕಡೆಗಣಿಸಬಾರದು. ಈಸ್ಟ್ರೋಜೆನ್ ಮಟ್ಟಗಳು ಕಡಿಮೆಯಾಗುವುದರಿಂದ ಮೆದುಳಿನ ಕಾರ್ಯಚಟುವಟಿಕೆಗಳ ಮೇಲೆ ಪರಿಣಾಮ ಬೀರಬಹುದು ಎಂದು ಸಂಶೋಧನೆ ತೋರಿಸಿದೆ. ಇದರ ಪರಿಣಾಮವಾಗಿ ಮೆಮೊರಿ ಮರುಪಡೆಯುವಿಕೆ ಮತ್ತು ಗಮನದ ಅವಧಿಯಲ್ಲಿ ತೊಂದರೆ ಉಂಟಾಗುತ್ತದೆ. ಕೆಲವು ಮಹಿಳೆಯರು ಮಿದುಳಿನ ಮಂಜನ್ನು ಅನುಭವಿಸಬಹುದು. ಮರೆವು, ಏಕಾಗ್ರತೆಯ ತೊಂದರೆ ಮತ್ತು ಮಾನಸಿಕ ಗೊಂದಲದಿಂದ ಕೂಡಿರುತ್ತದೆ. ಈ ಹಾರ್ಮೋನಿನ ಏರಿಳಿತಗಳು ನಿದ್ರಾಭಂಗಕ್ಕೆ ಕಾರಣವಾಗಬಹುದು. ಇದು ಮೆಮೊರಿ ಸಮಸ್ಯೆಗಳನ್ನು ಇನ್ನಷ್ಟು ಉಲ್ಬಣಗೊಳಿಸುತ್ತದೆ. ಒಳ್ಳೆಯ ಸುದ್ದಿ ಏನೆಂದರೆ, ಈ ಅರಿವಿನ ಸಮಸ್ಯೆಗಳು ಸಾಮಾನ್ಯವಾಗಿ ತಾತ್ಕಾಲಿಕವಾಗಿರುತ್ತವೆ ಮತ್ತು ಹಾರ್ಮೋನ್ ಮಟ್ಟಗಳು ಸ್ಥಿರವಾಗುವಂತೆ ಕಾಲಾನಂತರದಲ್ಲಿ ಸುಧಾರಿಸುತ್ತವೆ. ಹಾರ್ಮೋನುಗಳ ಬದಲಾವಣೆಗಳು ನಮ್ಮ ದೇಹದ ವಿವಿಧ ಅಂಶಗಳ ಮೇಲೆ ಹಾನಿಯನ್ನುಂಟು ಮಾಡುತ್ತವೆ, ಆದರೆ ಅವು ನಮ್ಮ ದೃಷ್ಟಿಯ ಮೇಲೆ ಪರಿಣಾಮ ಬೀರಬಹುದು ಎಂದು ನಿಮಗೆ ತಿಳಿದಿದೆ. ಹಾರ್ಮೋನ್ ಮಟ್ಟಗಳು ಏರಿಳಿತವಾಗುವುದರಿಂದ, ವಿಶೇಷವಾಗಿ ಪ್ರೌಢಾವಸ್ಥೆ, ಗರ್ಭಾವಸ್ಥೆಯಲ್ಲಿ ಮತ್ತು ಋತುಬಂಧದ ಸಮಯದಲ್ಲಿ ದೃಷ್ಟಿ ತೀಕ್ಷ್ಣತೆಯಲ್ಲಿ ಬದಲಾವಣೆಗಳನ್ನು ಅನುಭವಿಸುವುದು ಅಸಾಮಾನ್ಯವೇನಲ್ಲ.